श्रीरङ्गारिगुरुपुत्रं धीशमादिगुणार्णवं श्रीनिवासगुरुं वन्दे वेदान्तद्वैतारथं श्रीशैलेशदया पात्रं धीमत्यादिगुणार्णवं यतीन्द्रप्रवणं वन्दे रम्यजामातरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयाम्नमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदां पुनरुत्पन्नयामोहतस्तरितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणं प्रपद्ये मातापिता योतयस्तनया विभूतिः सर्वं यदेव नियमेन मदन्वयानाम् आर्यस्य न कुलपतेरुकुलाभिरामं श्रीमत्तदङ्घ्रिगुणं प्रणमामि मूर्ध्ना भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् वेङ्कटादिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति हरहिल्ले निरेवन्द्र अलर्देयल्वङ्गे प्रेमार्पा நிகரில்லையா என்னை ஆழ்வானே நிகரில்லமரர் முறைக்கணங்கள் விரும்பும் திருவேங்கடத்தானே புகழ் ஒன்றில்லா அடியே உன்னடி கீழ் அமர்ந்து போந்தேனே ஸ்ரீ விஷ்ணு சித்தகுல அனந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணயா கமலா விவான்யாம் கோதாம் அனன்யச்சரணம் சரணமகம் பிரபத்யே कर्कटे पूर्वपल्गुन्यां तुलसीकाननोद्भवां पाण्ड्ये विश्वम्भरा गोदां वन्दे श्रीरङ्गनायकीं लीलातुङ्गस्तनगिरितटी सुप्तमुद्बोध्य कृष्णम् आराध्यं त्वं श्रुतिशतशिरसिद्धमध्यापयन्ति स्वोच्छिष्टायां सृजनिकणिगुण्या बलात्कृत्य पुङ्क्ते गोदा तस्यै नमैदमिदं भूय एवास्तु भूयः अन्नवयल पुதுவை ஆண்டாளரங்கற்கு மன்னதிருப்பாவை தம்பதியும் இன்னுசையால் பாடி கொடுத்தாள் நல்பாமாலை பூமாலை சூடி கொடுத்தாளை சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினே வேங்கடவர் பெண்ணை விதீர்ணமின் மாந்தம் நான் கடவா வண்ணமே நல்லது. ಇವತ್ತಿನದು 5ನೇ ಪಾಶುರ. ஆயனை மன்னவட மதுரை மைந்தனை தூய பெருநீர முனை துறைவரை ஆயர் குலத்திலில் தோன்றும் மணி விளக்கை ஆயை குலல் விளக்கம் செய்த தாமோதரனை தூயோமாய் வந்து நாம் பூமலர் தூவித் தொழுது வாயினால் பாடி மனத்தினால் சிந்திக்க போய செய்யும் பூதருவானின் நனுவும் தீயில் துஷாமுஷ பேலோ ಈ 4 ಪಾಶುರಗಳಲ್ಲಿ ಗೋದೆ ನಿರ್ಭಾವನೆಯ ವ್ರತವನ್ನ ಮಾಡೋದಕ್ಕೆ ನಮ್ಮನ್ನ ಪ್ರಚೋದಿಸಿ ಆ ನಿರ್ಭಾವನೆಯಲ್ಲಿರುವ ಏನು ನಿಯಮ ಕಟ್ಟಳೆಗಳನ್ನೆಲ್ಲ ತಿಳಿಸಿ ವರುಣ ದೇವನನ್ನು ಪ್ರಾರ್ಥಿಸುವ ರೀತಿಯಲ್ಲಿ ಆಚಾರ್ಯರನ್ನು ನಮಸ್ಕರಿಸಿ ಅವರ ಅಪ್ಪಣೆಯನ್ನ ಪಡೆದು ಇವತ್ತಿನಿಂದ ವ್ರತವನ್ನ ಪ್ರಾರಂಭಿಸಿದ್ದಾರೆ. ಈ ವ್ರತದಲ್ಲಿ ಪರಮ ಭೋಗ್ಯ ವಸ್ತುವಾದ ಶ್ರೀಮನ್ ನಾರಾಯಣನನ್ನ ಸ್ತುತಿಸಲು ಇಲ್ಲಿಂದ ಆರಂಭ ಮಾಡ್ತಾ ಇದ್ದಾಳೆ. ಹೇಗೆ ಮೊದಲನೆಯ ಪದದಲ್ಲೇ ಕೃಷ್ಣನನ್ನ ಮಾಯನೈ ಅಂತ ಕರೆದಿದೆ. ಮಾಯನೈ ಮನ್ನವಡ ಮಧುರೈ ಮೈಂದನೈ. ಈ ಪಾಶುರದ ಅರ್ಥ ಸಂಧಾನವನ್ನು ಮಾಡೋಣ. ಮಾಯನೈ ಮನ್ನ ವಡಮಧುರೈ ಮೈಂದನೈ. ಆಶ್ಚರ್ಯಕರವಾದ ಅದ್ಭುತ ಗುಣಗಳುಳ್ಳಂತಹ ಚೇಷ್ಟೆಗಳನ್ನು ಅಂದರೆ ಲೀಲಾ ವಿನೋದಗಳನ್ನೆಲ್ಲ ಮಾಡಿ ಆ ರೀತಿಯಾದ ಲೀಲಾ ವಿನೋದಗಳನ್ನು ಮಾಡುವಂತಹ ಸಾಮರ್ಥ್ಯವುಳ್ಳವನು ಶ್ರೀಮನ್ ಕೃಷ್ಣನಾದ ಕೃಷ್ಣನು ಎಲ್ಲಿ ಹುಟ್ಟಿದ್ದಾನೆ? ಮನ್ನ ವಡಮಧುರೈ ಮೈದನೈ.
ಪ್ರಹ್ಲಾದನಿಗೋಸ್ಕರ ಹೇಗೆ ನರಸಿಂಹ ತಕ್ಷಣ ಅವನ ಜಾಗಕ್ಕೆ ಬಂದನೋ ಆ ರೀತಿಯಾಗಿ ಬಂದಿದ್ದಾದರೂ ಭಕ್ತರಿಗೋಸ್ಕರ ಬಂದಿದ್ದಾದರೂ ಆ ಮಥುರಾ ನಗರವನ್ನು ಇಷ್ಟಪಟ್ಟು ಬಂದು ಅಲ್ಲಿ ಅವನು ಅವತರಿಸಿದ್ದಾನೆ. ಯಾಕೆ ಅಂದರೆ ಶಾಶ್ವತವಾದ ಭಗವಂತನ ಸಂಬಂಧವನ್ನು ಹೊಂದಿದಂತಹ ಸ್ಥಳ ಮಥುರಾ ನಗರ. ಹಾಗಾಗಿ ಅಲ್ಲಿ ಬಂದು ಮಥುರಾಪುರಿಯಲ್ಲಿ ಭಗವಂತ ಜನಿಸಿದ್ದಾನೆ. ಮಾಯನೈ ಮನ್ನವಳ ಮಧುರೈ ಮೈಂದನೈ ತೂಯ ಪೆರುನೀರ್ ಯಮುನೈತ್ತುರೈವನೈ. ತೂಯ ಪೆರುನೀರ್ ಅಂತ ಹೇಳ್ತಿರೋದು ಇಲ್ಲಿ ಯಮುನೆ, ಶ್ರೇಷ್ಠವಾದ ನೀರನ್ನು ಯಮುನಾ ನದಿಯ ನೀರನ್ನು ಈ ಗೋಡೆ ಹೊಂದಿದ್ದಾಳೆ. ಯಾಕೆ ಯಮುನಾ ನದಿ ಅಷ್ಟೊಂದು ಶ್ರೇಷ್ಠ? ಈ ಭಾಷಣದ ಮುಂದಿನ ಅರ್ಥಸಂಧಾನದಲ್ಲಿ ಅದನ್ನು ಹೇಳ್ತೀನಿ. ತೂಯ ಪೆರುನೀರ್ ಯಮುನೈ ಯಮುನೈತ್ತುರೈವನೈ. ಯಮುನೆಯ ದಡಗಳಲ್ಲಿ, ಉತ್ಕೃಷ್ಟವಾದ ಯಮುನೆಯ ದಡಗಳಲ್ಲಿ ಅವನು ಸಂಚಾರ ಮಾಡಿದ್ದಾನೆ. ಅಲ್ಲಿ ಅವನ ಲೀಲಾಚೇಷ್ಟೆಗಳನ್ನೆಲ್ಲ ತೋರಿಸಿದ್ದಾನೆ ಶ್ರೀಕೃಷ್ಣ. ಪರಿಶುದ್ಧವೂ ಅತ್ಯಧಿಕವೂ ಆದ ತುಂಬಿ ತುಳುಕುವ ನೀರಿನಿಂದ ಕೂಡಿರುವ ಯಮುನೆಯ ನದಿಯ ತೀರ ಪ್ರದೇಶದಲ್ಲಿ ಗೋಪಾಲರ ಒಡಗೂಡಿ ಗೋಪಿಕೆಯರ ಒಡಗೂಡಿ ಅವನ ಆಟಗಳನ್ನೆಲ್ಲ ಲೀಲೆಗಳನ್ನೆಲ್ಲ ಯಮುನಾ ನದಿಯಲ್ಲಿ ತೋರಿಸಿದ್ದಾನೆ. ಹಾಗಾಗಿ ಯಮುನೆ ತೀರ ಪವಿತ್ರಳು, ಉತ್ಕೃಷ್ಟಳು ಅಂತ ಬೋಧೆ ಹೇಳ್ತಾ ಇದ್ದಾರೆ. ಆಯರ್ ಕುಲಕ್ಕೆ ನಿಲ್ತೋನು ಮಣಿವಿಡನೆ. ಆಯರ್ ಕುಲಂ ಅಂದರೆ ಗೋಪಾಲಕರ ಕುಲ. ಸಾಮಾನ್ಯವಾಗಿ ಹಸುವನ್ನ ಮೇಯಿಸಿಕೊಂಡು ಅದರಿಂದ ಬರುವ ಹಾಲಿನಿಂದ ಜೀವನವನ್ನು ಸಾಗಿಸುವಂತಹ ಒಂದು ಕುಲದಲ್ಲಿ ಅವನು ಹುಟ್ಟಿದ್ದಾನೆ ಭಗವಂತ. ಯಾವುದೇ ಅರಸರ ಕುಲವನ್ನೇ ಅವನು ಹುಟ್ಟಿಕೊಂಡು ಹೋಗಿಲ್ಲ. ಅಂದರೆ ರಾಮಾವತಾರದಲ್ಲಿ ಮುಗಿತು, ರಾಜನಾಗಿ ಇದ್ದಿದ್ದಾಯಿತು. ಈಗ ಭಕ್ತರೊಡ ಕೂಡಿ ಹೇಗೆ ಇರಬಹುದು ನಾನು ನೋಡೋದಕ್ಕೋಸ್ಕರ ಮಥುರಾ ನಗರದಲ್ಲಿ ಬಂದು ಇಲ್ಲಿ ಹುಟ್ಟಿದ್ದಾನೆ. ಅದನ್ನು ಆಯರ್ ಕುಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಹುಟ್ಟಿದ್ದರಿಂದ ಆ ಗೋಪಾಲಕರ ಕುಲ ಏನಿತ್ತು ಅದಕ್ಕೆ ಅವನು ಮಣಿಭೂಷಣ ಆಗಿದ್ದಾನೆ. ಆ ಕುಲದ ಒಂದು ಪ್ರಾತಿನಿಧ್ಯವನ್ನ ಮಾಡಿದ್ದಾನೆ. ಆ ಕುಲಕ್ಕೆ ಒಂದು ಶ್ರೇಷ್ಠತರವಾದ ಸ್ಥಾನವನ್ನ ಕೃಷ್ಣ ಅಲ್ಲಿ ಬಂದು ಹುಟ್ಟಿಕೊಡಿಸಿದ್ದಾನೆ. ತಾಯಿ ಕುಡಲ್ ವಿಳಕಂ ಶೈಲ ದಾಮೋದರನೈ. ತಾಯಿಯ ಗರ್ಭವನ್ನ ಪ್ರಕಾಶಿಸಿದ್ದಾನೆ. ಇಲ್ಲಿ 3 ರೀತಿಯ ತಾಯಿಯ ಗರ್ಭವನ್ನ ಪ್ರಕಾಶಕ್ಕೊಳಪಡಿಸಿದ್ದಾನೆ. ಯಾವ್ಯಾವುದು ನಂತರ ಮುಂದಿನ ಸಾಲಿನಲ್ಲಿ ಈ ಭಾಷಣದ ಅರ್ಥಸಂಧಾನ ಆದ ಮೇಲೆ ಅದನ್ನು ಹೇಳ್ತಾನೆ. ಆ ರೀತಿಯಾದ ತಾಯಿಯ ಗರ್ಭವನ್ನ ಪ್ರಕಾಶಗೊಳ್ಳುವಂತೆ ಮಾಡಿದಿರುವಂತಹ ದಾಮೋದರ ಅಂತ ಕರೀತಾ ಇದ್ದಾರೆ. ದಾಮೋದರ ಅಂದರೆ ಕೃಷ್ಣನ ಒಂದು ಲೀಲೆ. ಧಾಮ ಅಂದರೆ ಮೊಸರು ಕಳೆಯುವಂತಹ ಒಂದು ಹಗ್ಗ. ಉದರ ಅದನ್ನ ಅವನು ಸೊಂಟಕ್ಕೆ ಕಟ್ಟಿಸಿಕೊಂಡಿದ್ದರಿಂದ ದಾಮೋದರ ಅನ್ನೋ ಹೆಸರು ಕೃಷ್ಣನಿಗೆ ಬಂದಿದೆ. ತೂಯೋಮಾಯಿ ಬಂದು ನಾವು ಕುಂಬಲರ ತೋಡಿ ತೊಳೆದು ಪರಿಶುದ್ಧವಾಗಿ ಬಂದು ನಾವು ಹೂವುಗಳನ್ನೆಲ್ಲ ತಗೊಂಬಂದು ನಿಮಗೆ ಅರ್ಚನೆಯನ್ನ ಮಾಡೋದಕ್ಕೆ ಬಂದಿದ್ದೇವೆ. ತೂಯೋಮಾಯಿ ಬಂದು ಪರಿಶುದ್ಧವಾಗಿ ಬಂದಿದ್ದೇವೆ. ನಿನ್ನೆ ತಾನೇ ವರ್ಣದೇವನನ್ನ ನೀರನ್ನು ಕೇಳಿಕೊಂಡು ಬರೀ ದೇಹ ಶುದ್ಧಿಯನ್ನ ಮಾಡಿಕೊಂಡು ಮಾತ್ರ ನಾವು ಬಂದಿಲ್ಲ, ನಿನ್ನ ನಾಮಸ್ಮರಣೆಯನ್ನ ಮಾಡಿ ಅಂತರಾತ್ಮದಲ್ಲೂ ನಿನ್ನನ್ನು ನೆಲೆಸಿಕೊಂಡು ಆ ರೀತಿಯಾಗಿ ಪರಿಶುದ್ಧವಾಗಿ ನಿಮ್ಮ ಬಳಿ ನಾನು ಬಂದಿದ್ದೇವೆ. ಉಯಮಾಯಿ ಬಂದು ನಾವು ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿದ್ಧಿಕ. ನಿನ್ನ ಭಗವನ್ ನಾಮಗಳನ್ನ ಬರೀ ಕಿವಿನಲ್ಲಿ ಕೇಳಿಕೊಂಡು ಬಂದಿಲ್ಲ, ನಾವು ಅದನ್ನು ಸ್ತುತಿಸಿಕೊಂಡು ಬಂದಿದ್ದೇವೆ. ನಿನ್ನ ನಾಮಗಳನ್ನ ಸ್ತುತಿಸಿದ್ದರಿಂದ ನಾವು ಮತ್ತು ಪರಿಶುದ್ಧವಾಗಿದ್ದೇವೆ. ಆ ರೀತಿ ಪರಿಶುದ್ಧತೆಯಿಂದ ನಿನ್ನ ಬಳಿ ಬಂದಿದ್ದೇವೆ. ನಾವು ಬರೀ ಬಾಯಲ್ಲಿ ಹೇಳಿದ್ದಷ್ಟೇ ಅಲ್ಲ, ಅದನ್ನ ಮನಸ್ಸಿನಲ್ಲಿ ಕೂಡ ಧರಿಸಿಕೊಂಡಿದ್ದೇವೆ. ಯಾವ ರೀತಿ? ನಿನ್ನ ಲೀಲಾ ವಿನೋದಗಳನ್ನೆಲ್ಲ ಕೇಳಿ ಆನಂದಗೊಂಡು ನಿನ್ನ ನಾಮಸ್ಮರಣೆಯನ್ನ ನಮ್ಮ ಮನಸ್ಸಿನಲ್ಲೇ ಸ್ಥಾಪಿತ ಮಾಡ್ಕೊಂಡಿದ್ದೀವಿ. ಆ ರೀತಿಯಾಗಿ ನಿನ್ನ ಬಳಿ ಬಂದಿದ್ದೇವೆ ಕೃಷ್ಣ. ಓಯಗಳೆಯೂ ಬಹುದರುವ ನನಗೂ ಆ ರೀತಿಯಾಗಿ ನಿನ್ನ ನಾಮಗಳನ್ನ ನಾವು ಮನಸ್ಸಿನಲ್ಲಿ ಧರಿಸಿಕೊಂಡಿರೋದ್ರಿಂದ ಇಷ್ಟ
ಇಷ್ಟೂ ಕಾಲ ನಾವು ಯಾವ ಪಾಪವನ್ನ ಮಾಡಿದ್ದೀವಿ, ಸಂಚಿತ ಪಾಪಗಳು ನಮಗೆ ಯಾವುದೆಲ್ಲ ಬಂದಿದೆ, ಅದನ್ನೆಲ್ಲವನ್ನು ಆ ನಾಮಗಳು ಹೋಗಲಾಡಿಸುತ್ತೆ. ನೀನು ಹೋಗಲಾಡಿಸಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಪುರಂದರದಾಸ್ ಹೇಳಿರೋದು, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಭಗವಂತನಿಗಿಂತಲೂ ಅತ್ಯುತ್ತಮವಾದದ್ದು ಅವನ ನಾಮಸ್ಮರಣೆ. ಅವನ ನಾಮಸ್ಮರಣೆ ಮಾಡೋದ್ರಿಂದ ಅವನಿಗೆ ಸಂತೋಷ ಆಗತ್ತೆ, ಅವನು ಪ್ರೀತ್ಯುಕ್ತನಾಗ್ತಾನೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ನಮಗೆ ಬೇಕಾದ್ದನ್ನೆಲ್ಲ ಕೊಡ್ತಾನೆ. ಹಾಗಾಗಿ ನಿನ್ನ ನಾಮಸ್ಮರಣೆಯನ್ನ ಮಾಡಿ ಅದನ್ನ ಮನಸ್ಸಿನಲ್ಲೂ ಧರಿಸಿಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ಅದರ ಪ್ರತಿಫಲ ಏನು ಅಂತ ಅಂದ್ರೆ, ನಾವು ಮಾಡಿರುವಂತಹ ಪಾಪಗಳು ಬರೀ ಈ ಜನ್ಮದಷ್ಟೇ ಅಲ್ಲ, ಭೂಲರುವ ನಿನ್ನನು ನಮಗೆ ಇಷ್ಟು ಕಾಲ ಎಷ್ಟು ಜನ್ಮಾಂತರಗಳು ಬಂದಿದೆಯೋ ಎಲ್ಲ ಜನ್ಮಗಳಲ್ಲೂ ಮಾಡಿರುವಂತಹ ಎಲ್ಲ ಪಾಪಗಳು ತೀನಿಲ್ ತೂಷಾಹು ಅಂದ್ರೆ, ತೀ ಅಂದ್ರೆ ಬೆಂಕಿ, ತೂಷ್ ಅಂದ್ರೆ ಹತ್ತಿ. ಬೆಂಕಿಗೆ ಹತ್ತಿ ಬಿದ್ದರೇನೋ, ಬೆಂಕಿ ಹತ್ತಿರನೇ ಹೋದರೆ ಹತ್ತಿ ಸುಟ್ಟು ಭಸ್ಮವಾಗುತ್ತೆ. ಯಾವ ರೀತಿ ಹತ್ತಿ ಇದ್ದರ ಗುರುತು ಕೂಡ ನಮಗೆ ಸಿಗೋದಿಲ್ಲ, ಅಷ್ಟು ವಿಶೇಷವಾಗಿ ಹೋಗುತ್ತೆ. ಆ ರೀತಿಯಾಗಿ ನಾವು ಯಾವ ರೀತಿ ಸಂಚಿತ ಪಾಪಗಳನ್ನ ಇಟ್ಕೊಂಡಿದ್ದೀವಿ, ಯಾವ ಯಾವ ಜನ್ಮಾಂತರಗಳಿಂದ ಬಂದಿದೆ, ಎಲ್ಲ ಕೂಡ ನಿನ್ನ ನಾಮ ಸ್ಮರಣೆಯಿಂದಾನೇ ಆ ರೀತಿಯಾಗಿ ನಿಶೇಷವಾಗಿ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿ ಈ ಭಾಷಣದ ಅರ್ಥವನ್ನ ಬೋಧೆ ಹೇಳಿದ್ದಾಳೆ. ಈ ಭಾಷಣದ ವಿಶೇಷ ಏನಂತ ಅಂದ್ರೆ, ಭಗವಂತನನ್ನ ಯಾರು ಆಶ್ರಯವನ್ನ ಮಾಡ್ತಾರೋ ಅವರುಗಳಿಗೆ ಪೂರ್ವಾರ್ಜಿತವಾದ ಪಾಪಗಳು ಯಾವುದು ಬಾಧಿಸೋದಿಲ್ಲ. ಅವನ ನಾಮ ಗ್ರಹದಿಂದಲೇ ಪ್ರತಿಯೊಂದು ವಿಶೇಷವಾಗಿ ಹೊರಟೋಗುತ್ತೆ. ಮತ್ತೆ ಈ ಪಾಶುರದಲ್ಲಿ ಭಗವಂತನ ಲೀಲೆಗಳನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ, ಆ ಲೀಲೆಗಳಿಂದ ನಮಗೆ ಭಗವಂತನ ಪರತ್ವ, ಅವನ ಸೌಲಭ್ಯ ಗುಣಗಳು ಹೇಗೆ ನಮ್ಮೊಂದಿಗೆ ಅವನಿಂದು ತೋರಿಸಿಕೊಟ್ಟಿದ್ದಾನೆ ಅನ್ನೋದನ್ನ ಬೋಧೆಯಲ್ಲಿ ಹೇಳ್ತಾ ಇದ್ದಾರೆ. ಮಾಯನೈ ಮನ್ನ ವಡಮಧುರೈ ಮೈದನೈ. ನಿನ್ನೆ ಹೇಗೆ ಕ್ಷೀರಾಬ್ದಿನಾಥ ಇದ್ದ ಅಂತ ಹೇಳಬೇಕಾದ್ರೆ, ಹರಿವಂಶದ ಒಂದು ವಿಷ್ಣು ಸೂಕ್ತವನ್ನು ಹೇಗೆ ಹೇಳಿತ್ತು ಅಂದ್ರೆ, ಯೇಷಃ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನ ನಾಗಪರ್ಯಂಕ ವಿಸೃಜ್ಯ. ನಾಗಪರ್ಯಂಕ ಇಲ್ಲಿ ತನಕ ಕ್ಷೀರಾಬ್ದಿನಾಥ ಹೇಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳಿರೋದು. ನಂತರದಲ್ಲಿ ನಾಗಪರ್ಯಂಕ ವಿಸೃಜ್ಯ ಯಾಗತೋ ಮಧುರಾಂಪುರಿ. ಇಲ್ಲಿ ಬಂದು ಹೇಳಿದ್ದಾರೆ, ಹೇಗೆ ಹೇಳ್ದ, ಮನ್ ವಡಮಧುರೈ ಮೈದನೈ ಅನ್ನೋದಕ್ಕೆ ಇದೇ ಸಾಧಕ. ಎಲ್ಲಿದ್ದ ಅವನು? ಏಷ ನಾರಾಯಣ. ಈ ನಾರಾಯಣ ಯಾರು? ನಾರಾಯಣ ನಾರಾಯಣಂ ಅಯನಂ ಯಹ ಸಹ ನಾರಾಯಣ. ಜಗತ್ತಿನ ಎಲ್ಲ ಚೇತನಗಳಿಗೂ ಆಶ್ರಯವಾಗಿರುವವನು ನಾರಾಯಣ. ಅಯನಂ ಯಸ್ಯ ಸಹ ನಾರಾಯಣ. ಜಗತ್ತಿನ ಸಮಸ್ತ ಚೇತನ ಪದಾರ್ಥಗಳು ಯಾರಿಗೆ ಆಶ್ರಯವಾಗಿರುತ್ತವೋ, ಯಾರಿಗೆ ಶರಣಾಗತಿಯಾಗಿರುತ್ತವೋ ಅವನೇ ನಮಗೆ ರಕ್ಷಕ ಎಂದು ತಿಳಿದಿರುತ್ತವೋ ಅಂತಹವನು ಅವನೇ ನಾರಾಯಣ. ಎಲ್ಲ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ಇರುವಂಥವನು ನಾರಾಯಣ. ಈ ರೀತಿಯಾದ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತನ. ಅವನು ಕ್ಷೀರಾಬ್ದಿನಾಥ. ಕ್ಷೀರಾಬ್ದಿಯೇ ಅವನ ವ್ಯೂಹ. ವ್ಯೂಹ ಅಂದ್ರೆ ಕ್ಷೀರಾರ್ಣವ ನಿಕೇತನ. ಅವನದೇ ಮನೆಯದು, ಅಲ್ಲೇ ವಾಸಸ್ಥಾನ. ಅಲ್ಲಿಂದಲೇ
ಲೋಕ ಕಲ್ಯಾಣವಾದ ಚಿಂತನೆಗಳನ್ನ ಮಾಡುತ್ತಿರುವವನು ಕ್ಷೀರಾಬ್ದಿಯಿಂದಾನೆ. ಆದರೆ ಅಲ್ಲೆಂಗಿದ್ದಾನೆ? ನಾಗಪರ್ಯಂಕ ಶಯನ, ನಾಗಶಯನನಾಗಿ ನಾಗನ ಮೇಲೆ ಪವಡಿಸಿ ಲೋಕಹಿತವನ್ನ ಚಿಂತನೆ ಮಾಡುತ್ತಿದ್ದಾನೆ ಕ್ಷೀರಾಬ್ದಿ ನಾರಾಯಣ. ಅಂತಹವನು ಅದನ್ನೆಲ್ಲ ಬಿಟ್ಟು ನಾಗಪರ್ಯಂಕ ವಿಸೃಜ್ಯ ಅದನ್ನೇ ಬಿಟ್ಕೊಂಡು ಮಧುರಾಪುರಿಗೆ ಬಂದಿದ್ದಾನೆ. ಯಾಗತೋ ಮಧುರಾಪುರಿ, ಮಧುರೆಗೆ ಬಂದಿದ್ದಾನೆ. ಇಲ್ಲಿ ವಡಮಧುರೈ ಅಂತ ಗೋದೆ ಹೇಳ್ತಾಳೆ. ವಡಮಧುರೈ ಅಂತ ಯಾಕೆ ಹೇಳ್ತಾ ಇದ್ದಾರೆ? ದಕ್ಷಿಣದಲ್ಲೂ ಮಧುರೈ ಇದೆಯಾ? ಮಧುರೈ ಅದು ದಕ್ಷಿಣದಲ್ಲಿದೆ. ಎಲ್ಲಿ ಶ್ರೀವಿಲ್ಲಿಪುತ್ತೂರು ಅದರ ಹತ್ರದಲ್ಲಿದೆ ಅಂತ ಹೇಳಿದ್ದಲ್ಲ ನೆನ್ನೆ. ಆ ಜಾಗ ದಕ್ಷಿಣದಲ್ಲಿದೆ. ಅದನ್ನೇ ಮತ್ತೆ ಮಧುರೈ ಅಂತ ಹೇಳಿ ಉತ್ತರ ಭಾಗದಲ್ಲಿರುವ ಮಧುರೈ ಅಂದರೆ ಅದು ಮಥುರಾಪುರಿ, ಮಥುರಾ ನಗರದಲ್ಲಿ ಬಂದು ಶ್ರೀಮನ್ನಾರಾಯಣ ಕೃಷ್ಣನಾಗಿ ತಾನೇ ಇಷ್ಟಪಟ್ಟು ಬಂದು ಇಲ್ಲಿ ಜನಿಸಿದ್ದಾನೆ. ಮಧುರಾಪುರಿ ಅವನಿಗೆ ಇಷ್ಟವಾದ ಜಾಗವಾಗಿದ್ದು ನಿರಂತರವಾಗಿ ಭಗವಂತನ ಸಂಬಂಧದಿಂದ ಪ್ರಸಿದ್ಧವಾದ ಜಾಗವಾಗಿದ್ದರಿಂದ ಅಲ್ಲೇ ಬಂದು ಆವಿರ್ಭವಿಸಿದ್ದಾನೆ, ಅಲ್ಲಿ ಹುಟ್ಟಿದ್ದಾನೆ ಭಗವಂತ ಶ್ರೀಕೃಷ್ಣ. ವಡಮಧುರೈ ಮೈಂದನೈ ತೂಯ ಪೆರುನೀರ್ ಯಮುನಾ ಇತ್ತುರೈವನೈ. ಎಲ್ಲಿ ಬಂದ ಅವನು? ಮಥುರಾ ನಗರದಲ್ಲಿ ಯಾವ ನದಿ ಹರಿತಾ ಇದೆ ಅಂದರೆ ಯಮುನೆ ನದಿ ಹರಿತಾ ಇದೆ. ಯಮುನೆಗೆ ತುಂಬ ವಿಶಿಷ್ಟವಾದ ಜಾಗವನ್ನು ಈ ಪಾಶುರದಲ್ಲಿ ಗೋದೆ ಕೊಟ್ಟಿದ್ದಾಳೆ. ಆದಿಯಲ್ಲಿಯೇ ಮಾಯನೈ ಅಂತ ಕರೆದಿದ್ದಾಳೆ. ಇವತ್ತಿನಿಂದ ಎಲ್ಲ ಪಾಶುರದಲ್ಲೂ ಮಾಯನೈ ಮಾಮಾಯನ್ ಅಂತ ಗೋದೆ ಹೇಳ್ತಾ ಇರ್ತಾಳೆ. ಯಾಕೆ ಅಂದರೆ ಅವನ ಲೀಲಾ ವಿನೋದಗಳೇ ಹಾಗೆ, ಯಾರಿಗೂ ಗೊತ್ತಾಗದೇ ಇಲ್ಲ. ಆ ರೀತಿಯಾಗಿ ತನ್ನ ಜೊತೆಯಲ್ಲಿರುವಂತಹ ಗೋಪಾಲಕರಿಗೂ ಕೂಡ ಅವನಲ್ಲಿ ಏನು ಮಾಡ್ದ, ಯಾವ ಚೇಷ್ಟೆಯನ್ನು ತೋರಿಸಿದ್ದಾನೆ ಅನ್ನೋದು ಅವ್ರಿಗೂ ಗೊತ್ತಾಗಿರೋದಿಲ್ಲ. ಇಲ್ಲಿ ಬಂದು ಗೋಪಾಲಕರು ಹುಟ್ಟಿದ್ದಾರೆ, ಅವರೆಲ್ಲ ಸಾಮಾನ್ಯವಾದ ಮನುಷ್ಯರು, ಹಾಗಾಗಿ ಗೊತ್ತಾಗಿಲ್ಲ ಅನ್ಕೋಬಹುದು. ಆದರೆ ಹೇಗೆ ಹೇಳ್ತಾರೆ ಅಂದರೆ ಭಗವಂತ ಇರೋದು ವೈಕುಂಠದಲ್ಲಿ. ಅಲ್ಲಿ ವೈಕುಂಠದಲ್ಲಿ ನಿತ್ಯ ಸೂರಿಗಳು ಸದಾ ಅವನನ್ನೇ ನೋಡ್ತಿರ್ತಾರಂತೆ. ಹೇಗೆ ನೋಡ್ತಿರ್ತಾರೆ? ಅವರ ಕಣ್ಣ ರೆಪ್ಪೆಗಳು ಕೂಡ ಮುಚ್ಚಲ್ವಂತೆ, ಸದಾ ಅವನನ್ನೇ ನೋಡ್ತಿರ್ತಾರಂತೆ. ಋಗ್ವೇದದ ವಿಷ್ಣು ಸೂಕ್ತದಲ್ಲಿ ಬರುತ್ತೆ, ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾದಕಂ. ಅಂದರೆ ಅವನ ಶ್ರೇಷ್ಠವಾದ ಪರಮಂ ಪದಂ ವೈಕುಂಠ, ಅದರಲ್ಲಿ ನಿತ್ಯ ಸೂರಿಗಳು ಸದಾ ಕಾಲ ಅವರ ಬಳಿಯಲ್ಲೇ ಇರುವವರು. ವೈಕುಂಠ ಪ್ರಾಪ್ತಿಯಾದವರು ಅವನಲ್ಲೇ ಇರುವವರು, ಅವನ್ನೇ ನೋಡ್ತಾ ಇರ್ತಾರೆ. ಅಲ್ಲಿ ಬೇರೆ ಯಾವುದೇ ಕೆಲಸ ಕಾರ್ಯಗಳಿಲ್ಲ. ನಿತ್ಯ ಸೂರಿಗಳಿಗೆ ಅವನನ್ನ ನೋಡೋದೇ ಒಂದು, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಯಾವುದೇ ದಣಿವುಗಳೇ ಇಲ್ಲ, ಅವನನ್ನೇ ನೋಡ್ತಾ ಇರ್ತಾರೆ. ಹೀಗೆ ಅವನನ್ನ ನೋಡ್ತಾ ಇರಬೇಕಾದ್ರೆ ಅವನಿಗೆ ಕೈಂಕರ್ಯವನ್ನ ಮಾಡೋವಾಗ ಧೂಪಗಳು ಆರಾಧನೆಗಳು ಎಲ್ಲ ನಡೀತಿರುತ್ತೆ. ಅವನನ್ನೇ ನೋಡ್ತಾ ಇರ್ತಾರೆ. ಅವನಿಗೆ ಧೂಪ ಸಮರ್ಪಣೆ ಆಗಿರುತ್ತೆ. ಆ ಧೂಪದ ಹೊಗೆ ಅವನಲ್ಲಿ ಸುತ್ತಿರುತ್ತೆ. ಸದಾಕಾಲ ಅವನಲ್ಲೇ ದೃಷ್ಟಿ ಇರೋ ನಿತ್ಯ ಸೂರಿಗಳು ಅವನ್ನೇ ನೋಡ್ತಾ ಇದ್ದಾರೆ. ಆದರೆ ಅಷ್ಟೇ ಕಾಲದಲ್ಲಿ ಭಗವಂತ ಧರೆಗೆ ಇಳಿದು ಬಂದು ಅವನ ಕೃಷ್ಣಾವತಾರ ಎಲ್ಲವನ್ನು ಮುಗಿಸಿ ಮತ್ತೆ ಹೊರಟಂತ ಹೀಗೆ ಅಷ್ಟೇ ಕಾಲ ಮಾತ್ರದಲ್ಲಿ ಧೂಪ ಆಗಿದೆ, ಧೂಪದ ಹೊಗೆ ಮಾಯಾಗಿ ಇನ್ನೇನು ಅವ್ರಿಗೆ ದೀಪ ಆರತಿಯನ್ನು ತೋರಿಸ್ಬೇಕು. ಅಷ್ಟರಲ್ಲಿ ಮತ್ತೆ ನಾರಾಯಣ ಅಲ್ಲೇ ಇದ್ದಂತೆ. ನಿತ್ಯ ಸೂರಿಗಳಿಗೆ ಅವನು ಇಲ್ಲಿ ಬಂದು ಹೋಗಿದ್ದು ಗೊತ್ತಾಗಿಲ್ಲ. ಅವರಿಗೆ ಅವನ ಮಾಯೆಯನ್ನು ತೋರಿಸೋನು. ಆ ರೀತಿಯಾದ ಒಂದು ಮಾಯೆ ನಿತ್ಯ ಸೂರಿಗಳಿಗೆ ಬಂತು ಅಂತ ಅಂದರೆ
ನಮಗೆ ಅವನ ಲೀಲಾ ವಿನೋದತೆ ಹೇಗಿರಬೇಕು? ಅದು ಸಾಧ್ಯನಾ? ಅವನ ಜೊತೆಯಲ್ಲೇ ಇದ್ದಂತಹ ಯಶೋದೆಗಾಗಲಿ ವಸುದೇವರಿಗಾಗಲಿ ಈ ರೀತಿ ಆಗಬಹುದು ಅಂದ್ಕೊಳ್ಳೋದ್ರಲ್ಲೇ ಅವನ ಲೀಲೆಯನ್ನು ಅವನು ತೋರಿಸ್ತಾ ಇದ್ದ. ಇದಕ್ಕೆ ಗೋಪಾಲರೊಡಗೂಡಿ ಇದ್ದಾಗ ಒಂದು ಯಾವ ರೀತಿಯ ಒಂದು ಸನ್ನಿವೇಶ ಆಯಿತು ಅಂತಂದ್ರೆ, ರೇಣುಕಾಸುರ ವಧೆನ ಅಲ್ಲಿ ಒಂದು ಸನ್ನಿವೇಶ, ಶಕಟಾಸುರ ಭಂಜನ ಒಂದು ಸನ್ನಿವೇಶ. ಶಕಟಾಸುರ ಭಂಜನ ಹೇಗೆ ಅಂದ್ರೆ, ಗೋಕುಲದ ಎಲ್ಲರೂ ಅವನ ಮುಂದೆನೇ ಇದ್ದಾರೆ. ಚಿಕ್ಕ ಮಗು ಕೃಷ್ಣ ಅಲ್ಲಿ ಹೇಗೆ ಸಂಕ್ರಾಂತಿ ಸಮೃದ್ಧಿನಲ್ಲಿ ಧಾನ್ಯಗಳನ್ನೆಲ್ಲ ರಾಶಿ ಹಾಕಿ ಹಬ್ಬವನ್ನ ಮಾಡ್ತಾರೋ ಆ ರೀತಿಯಾದ ಒಂದು ಹಬ್ಬದ ಸನ್ನಿವೇಶ. ಗಾಡಿಗಳೆಲ್ಲ ಇರುತ್ತೆ, ಹಸುಗಳೆಲ್ಲ ಇರುತ್ತೆ, ಧಾನ್ಯ ರಾಶಿ ಹಾಕಿ ಅಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭವನ್ನ ನೋಡಿಕೊಂಡು ಶಕಟಾಸುರ ಬರ್ತಾನೆ. ಶಕಟ ಅಂದ್ರೆ ಒಂದು ಬಂಡಿ. ಯಶೋದೆ ಮಾಡಿರ್ತಾಳೆ, ಮಗುವಿಗೆ ಅಲಂಕಾರವನ್ನೆಲ್ಲ ಮಾಡಿ ಕೃಷ್ಣನಿಗೆ ಒಂದು ಗಾಡಿಯ ಕೆಳಗಡೆ ಪಕ್ಕದಲ್ಲಿ ಮಲಗಿಸಿರ್ತಾಳೆ. ಆಗ ಶಕಟಾಸುರ ಅದೇ ರೀತಿ ಗಾಡಿ ರೂಪದಲ್ಲಿ ಬಂದಲ್ಲಿರ್ತಾನೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದೇ ಕೃಷ್ಣನಿಗೆ ಗೊತ್ತು ಅವನು ಶಕಟಾಸುರ ಕಂಸ ಕಳಿಸಿರೋದು ಅಂತ. ಅವನ ಒಂದೇ ಪಾದದಲ್ಲಿ ಅದು ಎಡಗಾಲಲ್ಲಿ ಇರ್ತಾರೆ. ಯಾಕೆ ಎಡಗಾಲಲ್ಲೇ ಒದ್ದ ಅಂದ್ರೆ, ನಮಗೆ ಬಲ ಇರೋದು ಬಲಗೈ. ನಾವು ಏನೇ ಮಾಡೋಕ್ಕೋದ್ರೂ ತಕ್ಷಣ ಬಲಗೈನ ಇಡ್ತೀವಿ, ಎಡಗೈ ಉಪಯೋಗಿಸ್ಬೇಕು ಸ್ವಲ್ಪ ಕಷ್ಟ. ಆ ರೀತಿಯಾಗಿ ಅಂತಹ ಅಸುರನನ್ನೇ ಸುಲಭವಾಗಿ ಬರೀ ವಧೆ ಮಾಡಲಿಲ್ಲ, ಶಕಟಾಸುರ ಭಂಜನಾಯ ಅಂತ ಹೇಳ್ತಾರೆ. ಅವನು ಒದ್ದಿದ್ದು ಹೇಗಿತ್ತು ಅಂದ್ರೆ, ಆ ಶಕಟಾಸುರ ಆ ಬಂಡಿ ಎಷ್ಟೋ ದೂರ ಹೋಗಿ ಬಿತ್ತಂತೆ. ಇದು ಚಿಕ್ಕ ಮಗು. ಇದು ಏನಾಯ್ತು, ಏನಕ್ಕೆ ಶಬ್ದ ಬಂತು ಅಂತ ಯಾರು ತಿಳಿದು ನೋಡೋದಕ್ಕೆ ಏನು ಅನ್ನೋದು ತಿಳಿಲಿಲ್ಲ ಜನಗಳಿಗೆ. ಆ ರೀತಿಯಾದ ಒಂದು ಮಾಯೆಯನ್ನ ಕೃಷ್ಣ ಅಷ್ಟೂ ಜನಗಳ ಮುಂದೆ ಚಿಕ್ಕ ಮಗುವಾಗಿದ್ದಾಗಲೇ ಅಲ್ಲಿ ತೋರಿಸಿದ. ನಂತರ ಹೀಗೆ ತನ್ನ ಗೋಪಾಲನರ ಜೊತೆ ಹಸುವನ್ನ ಕಾಯಲು ಹೋದಾಗ, ಕಾಡಿಗೆ ಹೋದಾಗ ರೇಣುಕಾಸುರ ಅಲ್ಲಿಗೆ ಬರ್ತಾನೆ. ಯಾಕಂದ್ರೆ ಕಂಸ ಸಾಲು ಸಾಲಾಗಿ ಹಸುವನ್ನೆಲ್ಲ ಕಳಿಸ್ತಾ ಇದ್ದ. ಕಂಸನಿಗೆ ಇವರೆಲ್ಲ ಮಹಾಶೂರರು, ರಾಕ್ಷಸರು, ಏನು ಮಗುತಾನೆ ಒಬ್ಬವನ್ನೇ ಕಳಿಸ್ತಾ ಇದ್ದ ಅಂತ ಒಂದು ರೀತಿಲಿ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ವಸುದೇವ ಮಹಾಶೂರ, ಕೃಷ್ಣನ ತಂದೆ, ಅವನನ್ನ ಸೋಲಿಸಲಿಕ್ಕೆ ಕಂಸನಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಮೋಸದಿಂದ ಆ ಮಗು ಹತ್ರ ಮಾತ್ರ ಹೋಗ್ತಾ ಇರ್ತಾರೆ ರಾಕ್ಷಸರು. ಕೃಷ್ಣನ ಬಳಿ ಮಾತ್ರ ಹೋಗ್ತಾ ಇರ್ತಾರೆ, ವಸುದೇವನ ಹತ್ರ ಹೋಗ್ತಾ ಇರೋದು. ಮಗು ತಾನೇ, ಯಾರೊಬ್ಬ ರಾಕ್ಷಸರ ಕಳಿಸಿದ್ರೆ ಮಗು ಹೋಗ್ಬಿಡುತ್ತೆ. ಆ ರೀತಿಯಾಗಿ ಸತತವಾಗಿ ಪ್ರಯತ್ನವನ್ನ ಕೃಷ್ಣ ಹುಟ್ಟಿದ 7 ದಿನಗಳಿಂದಲೇ ಅವನು ಪ್ರಾರಂಭಿಸ್ತಾನೆ ಪೂತನಿ ಕಲಿಸೋದ್ರಿಂದ. ಪೂತನಿ ಬಂದಾಗ ಯಾರು ನೋಡಿರಲ್ಲ, ಅವಳು ಗೋಪಿಕಾಸಿ ವೇಷದಲ್ಲಿ ಬಂದಿದ್ರಿಂದ ಬೇರೆಯವರಿಗೆ ಗೊತ್ತಾಗಿರಲ್ಲ. ಇಲ್ಲಿ ಕಾಡಿನಲ್ಲಿ ಹಸುವನ್ನ ಮೇಯಿಸಕ್ಕೆ ಹೋದಾಗ ಅವನ ಎಲ್ಲ ಸ್ನೇಹಿತರು, ಎಲ್ಲ ಗೋಪಾಲಕರು ಅವನ ಜೊತೆನೇ ಇರ್ತಾರೆ. ರೇಣುಕಾಸುರ ಬಂದು ನೋಡ್ತಾನೆ, ಓ ಇವರೆಲ್ಲ ಹಸು ಜೊತೆನೇ ಇದ್ದಾರೆ, ಹಾಗಿರಬೇಕಾದ್ರೆ ನಾನು ಒಬ್ಬ ಅಸುರ ಬರ್ತಾನೆ, ನಾನು ಈ ರೇಣುಕಾಸುರ ವೇಷದಲ್ಲಿ ಹೋದರೆ, ಧೇನುವಿನ ವೇಷದಲ್ಲಿ, ಹಸುವಿನ ವೇಷದಲ್ಲಿ ನಾನು ಹೋದರೆ ನನ್ನನ್ನು ಯಾರು ಗುರುತು ಹಿಡಿಯೋದಿಲ್ಲ, ಕೃಷ್ಣನನ್ನ ಸುಲಭವಾಗಿ ನಾನು ಸಾಯಿಸ್ಬಿಡ್ಬೋದು, ಏನು ಮಹಾ ಇದ್ದಾನೆ ಅವನು ಅಂತ ಅವನು ಅನ್ಕೊಳ್ತಾನೆ. ಒಂದು ಮುದ್ದಾದ ಹಸುವಿನ ಕರುವಿನ ರೂಪದಲ್ಲಿ ಹೋಗಿ ಹೂವನ್ನ ಸೇರ್ತಾನೆ. ಅದು ಕೃಷ್ಣನಿಗೆ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಆಗ ಕೃಷ್ಣ ಒಂದು ಆಟವನ್ನು ಆರಂಭಿಸ್ತಾನೆ. ಎಲ್ಲರೂ ಏನು ಮಾಡೋಣ, ನಿಮ್ಮ ಹಸುಗಳು ನೀವು ಕಾಯಿಸಕ್ಕೆ ಹೋಗೋದಿದ್ದೀರಲ್ಲ, ಆ ಹಸುವಿನ ಜೊತೆಯಲ್ಲಿ ನೀವು ನಿಂತ್ಕೊಳ್ಳಿ, ಎಲ್ಲರೂ ಒಂದು ಓಟದ ಆಟವನ್ನು ಆಡೋಣ, ನಿಮ್ಮ ಹಸುವಿನ ಜೊತೆಗೆ ಓಡಬೇಕು. ಅದು ಒಂದು ಆಟವನ್ನು ಆಡಲಿಕ್ಕೆ ಕೃಷ್ಣ ಹೇಳ್ತಾನೆ. ಎಲ್ಲರೂ ಒಪ್ಕೊಳ್ತಾರೆ.
ಹೇಳ್ತಾನೆ, ನೀವೆಲ್ಲ ನಿಮ್ಮ ಹಸು ಜೊತೆಲಿ ಇದ್ದೀರಾ, ನನಗೊಂದು ಹಸು ಬೇಕಲ್ವಾ, ನಾನು ಅದ್ರ ಜೊತೆಗಿರ್ತೀನಿ. ಆಟ ಶುರು ಆಗತ್ತೆ. ಎಲ್ಲ ಗೋಪಾಲಕರು ಅವರ ಹಸು ಜೊತೆ ಓಡ್ತಾರೆ. ಕೃಷ್ಣ ಈ ಹಸುನ ಹಿಡ್ಕೊಂಡು ಓಡ್ತಾನೆ. ರಾಕ್ಷಸ, ಓ ನನಗೆ ಬೇಕಾದ್ದೇ ನನಗೆ ಸಿಕ್ತು, ಸುಲಭವಾಗಿ ಕೃಷ್ಣನನ್ನ ಸಂಹಾರ ಮಾಡ್ಬಿಡ್ಬೋದು ನಾನೇ ಅಂತ ಹೇಳಿ ಕೃಷ್ಣ ಅದರ ಬೆನ್ನ ಮೇಲೆ ಹತ್ತಿ ಕೂತಾಗ ಸಾಕಷ್ಟು ವೇಗದಲ್ಲಿ ಓಡ್ತಾನೆ. ಬರೀ ಓಡೋದಷ್ಟೇ ಅಲ್ಲ, ಈ ಯಾರ್ಯಾರು ಗೋಪಾಲಕರು ಯಾವ ದಿಕ್ಕಿಗೆ ಹೋದ್ರು ಆ ದಿಕ್ಕನ್ನು ಬಿಟ್ಟು ಇನ್ನೊಂದು ದಿಕ್ಕಿಗೆ ಅದನ್ನ ಕರ್ಕೊಂಡು ಹೋಗ್ತಾನೆ. ರೇಣುಕಾಸುರ ಅಂದ್ಕೊಂಡಿರ್ತಾನೆ ನಾನು ಹೋದೆ ಅಂತ, ಕೃಷ್ಣ ಅವನನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ತಕ್ಷಣ ಹಸು ಕೆಳಗೆ ಬೀಳ್ಸುತ್ತೆ, ಕೃಷ್ಣ ಕೆಳಗೆ ಬೀಳ್ತಾನೆ. ಅವಾಗ ರೇಣುಕಾಸುರ ಅನ್ಕೊಳ್ತಾನೆ, ನೋಡ್ಯ ನಾನೇ ಬಲಶಾಲಿ ಇವನಿಗಿಂತ ಅಂತ ಹೇಳಿ ಅವನ ಮೇಲೆ ಯುದ್ಧದ ರೀತಿಯಲ್ಲಿ ಬಂದಾಗ ಕೃಷ್ಣ ಅದನ್ನೆಲ್ಲ ತಪ್ಪಿಸಿಕೊಂಡು ಅವನ ಅಹಂಕಾರವನ್ನ ನಿರ್ನಾಮ ಮಾಡಕ್ಕೆ ಹೋಗ್ತಾನೆ. ಕೊಂಬುಗಳನ್ನ ಇಟ್ಕೊಂಡು ಸುತ್ತಿಸ್ತಾನೆ. ಸುತ್ತಿಸಿ ಒಂದು ಬಾರಿ ಕೆಳಗೆ ಬೀಳಿಸ್ತಾನೆ. ನಂತರ ಅದರ ಒಂದು ಕಾಲನ್ನ ಹಿಡಿದು ಪೂರ್ತಿ ಸುತ್ತಿ ಬಿಸಾಕ್ತಾನೆ. ದೂರಕ್ಕೆ ಬಿಸಾಕ್ತಾನೆ. ದೂರಾಂದ್ರಲ್ಲಿ ಬಿಸಾಕ್ತಾನೆ. ಒಂದು ಕಪಿತ್ತ ಮರ ಇರುತ್ತೆ, ಅಲ್ಲಿಗೆ ಅದನ್ನ ಬಿಸಾಕ್ತಾನೆ. ಅಲ್ಲಿಗೆ ಯಾಕೆ ಬಿಸಾಕ್ದ? ಅದರಲ್ಲಿ ಹಣ್ಣುಗಳು ತುಂಬಾ ಇತ್ತು. ಆಗ ತಾನೇ ಅವನ ಗೋಪಾಲಕರೆಲ್ಲ ಕೇಳಿರ್ತಾರೆ, ಆ ಹಣ್ಣುಗಳು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ, ಅದನ್ನು ಕಿತ್ಕೊಳ್ಳೋಣ. ಅದರಲ್ಲೂ ಒಂದು ಹಣ್ಣು ತುಂಬಾ ದಪ್ಪವಾಗಿ ಬಿಟ್ಟಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೆ ತುಂಬಾ ಹಣ್ಣಾಗಿರುತ್ತೆ, ಮೇಲ್ಗಡೆ ಇದೆ. ಅದು ತುಂಬಾ ಚೆನ್ನಾಗಿರುತ್ತೆ. ಕೃಷ್ಣ ಅದನ್ನ ತಗೊಳ್ಳೋಣ ಅಂತ ಸರಿ ಅಂದ ಕೃಷ್ಣ. ಅಲ್ಲಿ ಉಲಾಮಳಂದಾಯಲ್ಲಿ ಮಂಗಳಾಶಾಸ್ತ್ರ ಹೇಳ್ಬೇಕಾದ್ರೆ ಗೋದೆ ಹೇಳ್ತಾಳೆ, ಕಣ್ಣು ಕಣಿಲಾಯಳಿಂದಾಯ್ ಕಳಂ ತೋರ್ತೀವಿ ಹೇಳ್ತಾರೆ. ಅಂದ್ರೆ ಈ ಕಣಿವೆ ಕಲ್ಲು ಅಂತ ಹೇಳ್ತೀವಿ. ಮಕ್ಕಳು ಸಾಮಾನ್ಯವಾಗಿ ಆಟ ಆಡ್ತಾರಲ್ಲ, ಒಂದು ದಾರಕ್ಕೆ ತುದಿನಲ್ಲಿ ಒಂದು ಕಲ್ಲನ್ನ ಕಟ್ಟಿ ಅದನ್ನ ಸುತ್ತಿ ಬೀಳಿಸಿ ನಮಗೆ ಯಾವುದು ಬೇಕೋ ಅದಕ್ಕೆ ಗುರಿ ಇಟ್ಟು ಹೊಡೆದಾಗ ಅದು ಮೇಲಿಂದ ಕೆಳಗೆ ಬೀಳುತ್ತೆ. ಆ ರೀತಿಯಾಗಿ ಕನ್ನ ಕೊಳಿದಾಯ್ ಎರಂಗಾಯ್ ಕಳಲ್ ಹೋಗ್ತೀವಿ. ಆ ಕಣಿವೆ ಕಲ್ಲಿನ ರೀತಿಯಲ್ಲಿ ಕರುವನ್ನ ನೀನು ಎಸೆದೆ, ಆ ನಿನ್ನ ಪಾದಗಳಿಗೆ ಮಗಳವನ್ನ ಆಡ್ತೀನಿ. ಎಸೆದಿದ್ದು ಕೈ, ಪಾದಗಳಿಗೆ ಯಾಕೆ ಮಗಳ ಹೇಳೋದು ಅಂದ್ರೆ, ಸಾಮಾನ್ಯವಾಗಿ ಆ ಕಲ್ಲನ್ನ ಎಸಿಬೇಕಾದ್ರೆ ಒಂದು ಭಂಗಿ ಬರುತ್ತೆ. ಮಂಡಿಯನ್ನ ಕೆಳಗೆ ಊರಿ ಒಂದು ಪಾದ ಮೇಲಕ್ಕೆ ಬರುತ್ತೆ. ಆ ಭಂಗಿಯನ್ನ ಆ ಪಾಶುರದಲ್ಲಿ ಗೋದೆ ವರ್ಣಿಸಿದ್ದಾರೆ. ಆ ರೀತಿಯಾಗಿ ನೀ ಎಸೆದಿಯಲ್ಲ, ಎಷ್ಟು ಸುಂದರವಾಗಿತ್ತು ಆ ನಿನ್ನ ಭಂಗಿ. ಏನಕ್ಕೆ ಅಲ್ಲಿ ಎಸೆದ, ಕಪಿತ್ತ ಮರಕ್ಕೆ ಎಸೆದ ಅಂದ್ರೆ, ಯಾವ ಕಪಿತ್ತ ಫಲ ಇತ್ತು ದೊಡ್ಡದಾಗಿ ತುಂಬಾ ಚೆನ್ನಾಗಿತ್ತು, ಅದು ಒಬ್ಬ ಅಸುರ, ಕಂಸ ಕಳಿಸಿರೋ ಅಸುರ. ಅದು ಕೃಷ್ಣನಿಗೆ ಗೊತ್ತಿರುತ್ತೆ, ಮಕ್ಕಳಿಗೆ ಆಕರ್ಷಣೀಯವಾಗಿರುತ್ತೆ, ನನ್ನ ಹತ್ರ ಬಂದೇ ಬರ್ತಾರೆ. ಈ ರೇಣುಕಾಸುರನಿಂದ ಆಗದೆ ಹೋದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಕಪಿತ್ತರ ಫಲದ ರೂಪದಲ್ಲಿ ಇನ್ನೊಬ್ಬ ಅಸುರ ಬಂದು ಆ ಮರದಲ್ಲಿ ಇರ್ತಾನೆ. ಒಂದೇ ಲೀಲೆಯಲ್ಲಿ ಇಬ್ಬರು ರಾಕ್ಷಸರನ್ನ ಕೃಷ್ಣ ಅಲ್ಲಿ ಬರ್ತಾನೆ. ರೇಣುಕಾಸುರನು ದೂರದಲ್ಲಿ ಹೋಗಿ ಬಿದ್ದು ಪ್ರಾಣ ಬಿಡ್ತಾನೆ. ಈ ರೇಣುಕಾಸುರನನ್ನ ಎಸೆದ ರಭಸಕ್ಕೆ ಆ ಮರದಲ್ಲಿರೋ ಕಪಿತ್ತ ಫಲಗಳೆಲ್ಲ ಕೆಳಗೆ ಬೀಳುತ್ತೆ. ಅಲ್ಲಿದ್ದ ರಾಕ್ಷಸ ಕೂಡ ಕೆಳಗೆ ಬಿದ್ದು ಸಾಯ್ತಾನೆ, ಅವನು ಮರಣ ಹೊಂದ್ತಾನೆ. ಆದರೆ ಇದ್ಯಾವುದು ಈ ಇಬ್ಬರು ರಾಕ್ಷಸರು ಸತ್ತಿರೋದು ಗೋಪಾಲಕರಿಗೆ ಯಾರಿಗೂ ಗೊತ್ತಾಗಿರಲ್ಲ. ಒಂದು ಗೊತ್ತಾಗಿದ್ದು, ಕೃಷ್ಣ ಹಸುವನ್ನು ಎಷ್ಟು ಚೆನ್ನಾಗಿ ಓಡಿಸ್ಕೊಂಡು ಹೋದ, ಅದು ಒಂದು ಅವ್ರಿಗೆ ಗೊತ್ತಾಗಿತ್ತು. ಯಾಕೆಂದ್ರೆ ರನ್ನಿಂಗ್ ರೇಸಲ್ಲ, ಇವ್ರ ಪಾಪ ಹಿಂದೆ ಓಡಿದ್ರು, ಅವ್ರು ಮುಂದೆ ಓಡೋದ. ಎಷ್ಟು ಚೆನ್ನಾಗಿ ಕೃಷ್ಣ ಹಸುವನ್ನು ಓಡಿಸ್ಕೊಳ್ಳೋದ, ಅದೊಂದೇ ಅವರಿಗೆ ಗೊತ್ತಾಗಿತ್ತು. ನಂತರ ರೇಣುಕಾಸುರ ಹೇಗೆ ಸತ್ತ ಅನ್ನೋದು ಗೊತ್ತಾಗಲಿಲ್ಲ. ಜೊತೆಲೇ ಇದ್ದು ಅವರಿಗೆ ಆ ಮಾಯೆಯನ್ನು ತೋರಿಸಿದ ಕೃಷ್ಣ. ಆ ಕಪಿತ್ತ ಫಲ ಕೂಡ ರಾಕ್ಷಸ ಅನ್ನೋದು ಗೊತ್ತಿಲ್ಲ. ಆ ಫಲ ಬಿದ್ದ
ತಕ್ಷಣ ಅಲ್ಲಿ ರಾಕ್ಷಸ ಸಾಯ್ತಾನೆ. ಅದು ಕೂಡ ಅವನ ಗೆಳೆಯರಿಗೆ ಗೋಪಾಲಕರಿಗೆ ಗೊತ್ತಾಗಲಿಲ್ಲ. ಜೊತೆಯಲ್ಲೇ ಇದ್ದವರಿಗೂ ಕೂಡ ಗೊತ್ತಾಗದಂತಹ ಮಾಯಾಚೇಷ್ಟೆಗಳನ್ನು ತೋರಿಸಿದಂತಹ ಕೃಷ್ಣನನ್ನ ಗೋದೆಯಲ್ಲಿ ಮಾಯನೈ ಅಂತ ಕರೆದಿದ್ದಾಳೆ. ಬರೀ ಅಷ್ಟೇ ಅಲ್ಲ, ಗೋಪಿಕಾಸಿಯರ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಮಾಯೆಯನ್ನ ತರುವಂತಹ ಮಗು ಅಂದರೆ ಕೃಷ್ಣನೇ. ಹಾಗಾಗಿ ಬಹಳ ಅನೇಕ ಭಾಷೆಗಳಲ್ಲಿ ಮಾಯನೈ, ಮಾಮಾಯನ್ ಎಲ್ಲ ರೀತಿಯಂತಹ ಪದಗಳನ್ನು ಗೋದೆಯಲ್ಲಿ ಬಳಸ್ತಾಳೆ. ಸೂಯಪೆರೋನಿ ಯಮುನೆ ತುರೈವನೆ. ಯಮುನೆಗೆ ಹೇಗೆ ಅಷ್ಟೊಂದು ಪಾವಿತ್ರತೆ ಬಂತು ಅಂತ ಅಂದರೆ, ಮೊದಲನೆಯದಲ್ಲೇ ಕೃಷ್ಣ ಹುಟ್ಟಿದ ತಕ್ಷಣವೇ ಮಥುರೆಯಿಂದ ನಂದಗೋಕುಲಕ್ಕೆ ಕೃಷ್ಣ ಬರಬೇಕಾಗ್ತದೆ. ಯಾಕೆಂದರೆ ಅಲ್ಲೇ ಇದ್ದರೆ ಎಲ್ಲಿ ಕಂಸ ಅವನನ್ನು ಕೊಂದು ಬಿಡ್ತಾ ಇದ್ನೋ, ಹಾಗಾಗಿ ಇವನೇ ಬೆಳೆದು ಅವನನ್ನು ಸಂಹಾರ ಮಾಡಬೇಕು. ಹಾಗಾಗಿ ಮಥುರೆಯಿಂದ ನಂದಗೋಕುಲಕ್ಕೆ ಕೃಷ್ಣ ಬರಬೇಕಾಯಿತು. ಅವನು ಹುಟ್ಟಿದಾಗ ಅವನ ತಂದೆ ತಾಯಿಗಳಿಗೆ, ದೇವಕಿ ವಸುದೇವರಿಗೆ ಶಂಕು ಚಕ್ರಗಳೊಂದಿಗೆ ಅವನ ವೈಕುಂಠದಲ್ಲಿ ಅವನ ರೂಪ ಹೇಗಿತ್ತು, ಶಂಕು ಚಕ್ರ ಗದಾ ಪದ್ಮಗಳೊಂದಿಗೆ ನಿಮಗೆ ದರ್ಶನವನ್ನು ಕೊಡ್ತಾನೆ. ಆದ್ದರಿಂದ ಇಲ್ಲಿ ಅವನ ಪರತ್ವವನ್ನು ಹೇಳಿದೆ. ಅವನು ಯಾರು ಅನ್ನೋದನ್ನ ಅವನ ತಂದೆ ತಾಯಿಗೆ ತೋರಿಸ್ಕೊಟ್ಟಿದ್ದಾನೆ. ಅವರನ್ನು ಬಂಧನ ಮುಕ್ತರನ್ನಾಗಿ ಮಾಡಿದ್ದಾನೆ. ಅವರ ಸಂಕೋಲೆಗಳನ್ನು ಬೆಳೆಸಿದ್ದಾನೆ ಭಗವಂತ. ಅವನೇ ಶ್ರೀಮನ್ನಾರಾಯಣ ವೈಕುಂಠನಾಥ ಅನ್ನೋದು ಅವರಿಗೆ ಗೊತ್ತಾಗಿದೆ. ಆ ರೀತಿಯಾದ ಪದದಲ್ಲಿದ್ದರೂ ಅವನು ಸಾಮಾನ್ಯ ಬಾಲಕನಾಗಿ ಕೃಷ್ಣನಾಗಿ ಎಲ್ಲರೊಳಗೂಡಿ ಮಥುರೆಯಲ್ಲಿರ್ತಾನೆ. ಅದು ಅವನ ಪರತ್ವ ಅಂತ ಹೇಳ್ತಾರೆ. ನಾವು ಅವನೊಂದು ದೊಡ್ಡ ಅಧಿಕಾರದಲ್ಲಿದ್ದರೆ ಅದನ್ನೇ ನಾವು ತೋರಿಸ್ಕೊಳ್ಳೋದಕ್ಕೆ ಹೋಗ್ತೀವಿ. ಆದರೆ ಅವನಿಗೊಂದು ಪರಮಪದದಲ್ಲಿ ಪರಮಪದನಾಥ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಅಂಥವನು ಅದನ್ನು ತನ್ನ ಪರತ್ವವನ್ನು ಬಿಟ್ಟು ತಾನೇ ಇಷ್ಟಪಟ್ಟು ಗೋಪಾಲರಿಗೋಸ್ಕರ ಭಕ್ತರಿಗೋಸ್ಕರ ಮಥುರೆಗೆ ಬಂದಿರ್ತಾನೆ. ಅದರಲ್ಲಿ ಅವನ ಪರತ್ವ ಈ ಭಾಷಣದಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಅಲ್ಲಿಂದ ನಂದಗೋಕುಲಕ್ಕೆ ಬರಬೇಕು ಅಂತಂದರೆ ಯಮುನಾ ನದಿ ಹರಿತಾ ಇರ್ತದೆ. ಯಾವ ರೀತಿ ಕೃಷ್ಣ ಹುಟ್ಟಿದಾಗ ರಭಸವಾದ ಮಳೆ ಬರ್ತಾ ಇರುತ್ತೆ. ಯಮುನೆ ಪ್ರವಾಹದಲ್ಲಿದ್ದಾಳೆ. ಪ್ರವಾಹದ ರೀತಿಯಲ್ಲಿ ಅವಳು ಹರಿತಾ ಇದ್ದಾಳೆ. ಅಷ್ಟೊಂದು ನದಿ ನೀರಿದೆ. ಅಶರೀರವಾಣಿ ಹೇಳುತ್ತೆ, ನೀನು ಮಗುವನ್ನ ನಂದಗೋಪುರಕ್ಕೆ ಹೋಗ್ಬಿಡ್ಬೇಕು. ವಸುದೇವನಿಗೆ ಆಶ್ಚರ್ಯ ಆಗುತ್ತೆ, ಅದು ಕಷ್ಟವೂ ಆಗುತ್ತೆ. ಇಷ್ಟು ಚಿಕ್ಕ ಮಗು ಹೇಗೆ ಇದನ್ನು ಇಲ್ಲಿಂದ ನಂದಗೋಪುರದವರೆಗೂ ನಾವು ಕರ್ಕೊಂಡು ಹೋಗೋದು? ಮಳೆ ಬೇರೆ ಬರ್ತಾ ಇದೆಯಲ್ಲ. ಯಾಕೆಂದರೆ ಅವನು ಸೆರೆಮನೆಯಲ್ಲಿ ಇದ್ದಿದ್ದು, ಯಾವುದೇ ರೀತಿಯಾದ ಅನುಕೂಲತೆ ಅವನಿಗಿರಲಿಲ್ಲ. ಮತ್ತು ಅಶರೀರವಾಣಿ ಹೇಳುತ್ತೆ, ನೀನು ಮುಂದುವರಿ, ಯಮುನೆನೇ ನಿನಗೆ ದಾರಿ ಬಿಡ್ತಾಳೆ. ಒಂದು ಬುಟ್ಟಿಯಲ್ಲಿ ಮಗುವನ್ನು ಮಲಗಿಸ್ಕೊಂಡು ವಸುದೇವ ನೋಡ್ತಾನೆ, ಜೋರಾದ ಮಳೆ ಬರ್ತಾ ಇದೆ, ಹೇಗಪ್ಪ ಮಗುವನ್ನು ಕಾಪಾಡೋದು ಅಂತಂದಾಗ ನಾಗ ಪರ್ಯಂಕ ಹಾಸಿಗೆಯಾಗಿದ್ದ ನಾಗದೇವನೇ ಬಂದು ಅವನಿಗೆ ಛತ್ರಿಯಾಗಿ ನಿಂತಾನೆ. ಅಲ್ಲಿಂದ ಮುಂದೆ ಕರ್ಕೊಂಡು ಬರ್ತಾನೆ. ಯಮುನಾ ನದಿ ತೀರಕ್ಕೆ ಬರ್ತಾನೆ. ಭೋರ್ಗರಿತಾ ಇದ್ದಾಳೆ ಯಮುನೆ. ಹೇಗಪ್ಪ ದಾಟೋದು ಅಂತಿದ್ದಾಗ ಅಶರೀರವಾಣಿ ಹೇಳಿದ್ದು ಅವನಿಗೆ ಸ್ಮರಣೆಗೆ ಬರುತ್ತೆ. ಯಮುನೆಯನ್ನು ಪ್ರಾರ್ಥಿಸ್ತಾನೆ, ದಾರಿ ಭಾಗವಾದ. ಅಲ್ಲಿಂದ ಹೊರಡ್ತಾನೆ. ಆದರೆ ಯಮುನೆಯ ಪ್ರವಾಹ ನಿಲ್ಲಲ್ಲ. ಯಮುನೆ ಉಕ್ಕಿ ಉಕ್ಕಿ ಮೇಲ್ಗೆ ಬರ್ತಾ ಇದ್ದಾಳೆ. ವಸುದೇವನಿಗೆ ಗಾಬರಿ ಆಗುತ್ತೆ. ಅಯ್ಯೋ, ಎಲ್ಲಾದರೂ ಮುಳುಗಿ ಹೋದ್ರೆ, ಮಗು ಮುಳುಗೋದ್ರೆ. ಮೊದಲಲ್ಲಿ ಹೇಳ್ತಾರೆ, ಅವನು ಈ ಸೊಟ್ಟದಲ್ಲೇ ಬುಟ್ಟಿಯನ್ನು ಬಳಸಿ ಎತ್ಕೊಂಡು ಬರ್ತಾ ಇರ್ತಾನಂತೆ. ಯಮುನೆ
ಉಕ್ಕಿ ಹರಿತಾಳೆ, ಮೇಲೆ ಬರ್ತಾಳೆ. ತಕ್ಷಣ ಅದನ್ನ ಅವನು ತಲೆ ಮೇಲೆ ಇಟ್ಕೋತಾನೆ. ಆದ್ರೂ ಅಲ್ಲಿವರೆಗೂ ಯಮುನೆ ಹರಿತಾ ಇರ್ತಾಳೆ, ಮೇಲೆ ಬರ್ತಾ ಇರ್ತಾಳೆ. ಹೇಗಪ್ಪ ಇದು? ಅಶರೀರವಾಣಿ ಹೇಳಿರೋದು ಅಲ್ಲಿ ತಲುಪುತ್ತೆ ಅಂತ ಹಿಂಗಾಗ್ತಿದ್ದೇನ ಅಂತಂದ್ರೆ, ಯಮುನೆ ಕೃಷ್ಣನ ಪಾದವನ್ನ ಸ್ಪರ್ಶ ಮಾಡೋದಕ್ಕೆ ಅವಳು ಮೇಲೆ ಬರ್ತಾಳೆ. ಅವನ ಪಾದ ಸ್ಪರ್ಶನ ಆಗಿದ ತಕ್ಷಣನೇ ಶಾಂತಿಯಾಗಿ ದಾರಿಯನ್ನ ಬಿಡ್ತಾಳೆ. ವಸುದೇವ ಅವನನ್ನ ಬಂದು ನಂದಗೋಕುಲಕ್ಕೆ ತಲುಪಿಸ್ತಾನೆ. ಈ ರೀತಿಯಾಗಿ ವಿಶೇಷವಾಗಿ ಕೃಷ್ಣನಿಗೆ ದಾರಿಯನ್ನ ಮಾಡಿಕೊಟ್ಟವನು ಯಮುನೆ. ಇಲ್ಲಿ ಒಂದು ಗೋದಾವರಿಗೂ ಯಮುನೆಗೂ ಒಂದು ಸಾಮ್ಯವನ್ನು ತೋರಿಸ್ತಾರೆ. ಇಬ್ಬರಿಗೂ ಬೇರೆ ರೀತಿಯಾದ ಗುಣ ಇತ್ತು. ಇಲ್ಲಿ ಯಮುನೆಯನ್ನ ಹೊಗಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವಳು ಕಂಸನಿಗೆ ಹೆದರ್ಲಿಲ್ಲಂತೆ, ಆದ್ರೆ ಗೋದಾವರಿ ರಾವಣನಿಗೆ ಹೆದರಿಲ್ಲಂತೆ. ಗೋದಾವರಿ ತೀರದಲ್ಲೇ ಇದ್ದಿದ್ದು ಯಾವಾಗ ರಾವಣ ಬಂದು ಸೀತೆಯನ್ನ ಅಪಹಾರ ಮಾಡ್ಕೊಳ್ಳೋಣ ಅದು ಗೋದಾವರಿ ಗೊತ್ತಿತ್ತು. ಆದ್ರೆ ಅವಳು ಯಾವಾಗ ರಾಮ ಬಂದು ನನ್ನ ಸೀತೆ ಎಲ್ಲಿ 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 ಅಂತ ಕೇಳಿದಾಗ ಬಾಯಿ ಬಿಡ್ಲಿಲ್ಲ. ಯಾಕೆಂದ್ರೆ ರಾವಣನ ಭಯ ಅವಳಿಗಿತ್ತು. ಆದ್ರೆ ಇಲ್ಲಿ ಯಮುನೆ ಆ ಥರ ಮಾಡಲಿಲ್ಲ. ಕಂಸನ ಅರಮನೆಯ ಪಕ್ಕದಲ್ಲೇ ಹರಿಯುತ್ತೆ ಯಮುನೆ. ಅವಳು ಕಂಸನಿಗೆ ಹೆದರದೆ ಕೃಷ್ಣ ನಂದಗೋಕುಲವನ್ನ ತಲುಪಲಿಕ್ಕೆ ಸಹಾಯವನ್ನ ಮಾಡಿದ್ರು. ಆಮೇಲೆ ತದನಂತರದಲ್ಲಿ ಹೇಳ್ತಾರೆ, ಗೋದಾವರಿ ಈ ಗೋದೆಯ ಹೆಸರಿನಲ್ಲಿ ಸೇರಿ ಮತ್ತೆ ಅವಳು ಪಾವಿತ್ರತೆಯನ್ನು ಹೊಂದ್ತಾಳೆ. ಬರೀ ದಾರಿ ಮಾಡಿಕೊಟ್ಟಿದ್ದಕ್ಕೆ ಮಾತ್ರ ಅವಳು ಕೈದ ಅಷ್ಟೇ ಅಲ್ಲ, ಕೃಷ್ಣ ಹುಟ್ಟಿ ಬೆಳೆದು ಅವನ ಯೌವನವನ್ನ, ಅವನ ರೂಪವನ್ನ, ಪ್ರತಿಯೊಂದಕ್ಕೂ ಅವನ ಅವತಾರಕ್ಕೂ ಅವನ ಲೀಲಾಚೇಷ್ಟೆಗಳಿಗೂ ಸಾಕ್ಷಿಯಾಗಿತ್ತು ಯಮುನೆ. ಯಮುನಾ ನದಿ ತೀರದಲ್ಲೇ ಎಲ್ಲರೊಡನೆ ಆಟ ಆಡ್ತಾ ಇದ್ದಿದ್ದು, ಯಮುನೆಯಲ್ಲೇ ಎಲ್ಲರೊಡನೆ ಸ್ನಾನ ಮಾಡ್ತಾ ಇದ್ದಿದ್ದು. ಹಾಗಾಗಿ ಯಮುನೆ ತುಂಬಾ ಪವಿತ್ರಳು. ಬರೀ ಯಮುನೆಯ ನೀರಷ್ಟೇ ಅಲ್ಲ, ಅವಳ ಜನ ಕೂಡ ತುಂಬಾ ಪವಿತ್ರ. ಯಾಕೆಂದ್ರೆ ಕೃಷ್ಣ ಅಲ್ಲೆಲ್ಲ ಓಡಾಡಿದನು. ಇವತ್ತಿಗೂ ಅಲ್ಲಿನ ಮಣ್ಣು ತುಂಬಾ ಪವಿತ್ರ. ಕೃಷ್ಣ ಓಡಾಡಿದ ಜಾಗ ಹೇಗೆ ಓಡಾಡ್ತಿದ್ದಂತೆ ಅಂದ್ರೆ, ಅವನು ಗೋಪಾಲರೆಲ್ಲರ ಜೊತೆನೂ ಸೇರಿ ಆಟ ಆಡ್ಬೇಕಾದ್ರೆ ಸಾಮಾನ್ಯ ಮಕ್ಕಳಿಗೆ ಒಂದು ಆಟ ಯಾವ್ದು ಇಷ್ಟ? ಎಲ್ಲ ಔಸ್ಕೊಂಡು ಆಟ ಆಡ್ತಿರ್ತಾರೆ. ಒಂದು ಜನ ಮಕ್ಕಳು ಔಸ್ಕೋತಾರೆ, ಇನ್ಯಾರೋ ಹೋಗಿ ಅವ್ರನ್ನ ಹಿಡಿತಾರೆ. ಆ ರೀತಿ ಆಟ ಆಡ್ತಿರ್ತಾರೆ. ಆದರೆ ಎಲ್ಲರಿಗಿಂತ ಬೇಗ ಸಿಕ್ಕಾಕೊಳ್ತಾ ಇದ್ದು ಕೃಷ್ಣನೇ. ಇಲ್ಲಿ ಅವನ ಸೌಶೀಲ್ಯವನ್ನು ಕೂಡ ಹೇಳ್ಬೋದು. ಆಸೆ ಪಟ್ಟು ಅವನನ್ನು ಹಿಡಿಯಕ್ಕೆ ಹೋಗ್ತಾ ಇದ್ರು, ಅವನು ಸಿಕ್ಕಾಕೋತಿದ್ದ. ಆದರೆ ಇನ್ನೊಂದು, ಅವನೆಲ್ಲಿ ಔತ್ಕೊಂಡಿದ್ದ ಅನ್ನೋದು ಸುಲಭವಾಗಿ ಗೊತ್ತಾಗ್ತಿತ್ತಂತೆ. ಯಾಕೆ ಅಂದ್ರೆ ಯಮುನೆಯ ಮರಳುಗಳ ಮೇಲೆಲ್ಲ ಅವನ ಪಾದದ ಗುರುತು ಬಿದ್ದಿರ್ತಿತ್ತಂತೆ. ಭಗವನ್ ನಾರಾಯಣ ಅವನ ಎರಡೂ ಪಾದಗಳನ್ನು ಶಂಖ ಚಕ್ರದ ಗುರುತುಗಳಿರುತ್ತೆ. ಅವನೆಲ್ಲೇ ನೋಡ್ತಾ ಇದ್ದು ಅಲ್ಲೆಲ್ಲ ಶಂಕು ಚಕ್ರದ ಗುರುತುಗಳು ಮೂಡ್ತಿತ್ತಂತೆ. ಹಾಗಾಗಿ ಅವನ ಸ್ನೇಹಿತರು ಅವನ್ನ ಸುಲಭವಾಗಿ ಹಿಡಿತಾ ಇದ್ರಂತೆ. ಆ ರೀತಿಯಾದ ಒಂದು ಉತ್ಕೃಷ್ಟವಾದಂತಹ ಪವಿತ್ರವಾದಂತಹ ನದಿ ಯಮುನಾ ನದಿ. ಕೃಷ್ಣನನ್ನ ಯಾವ ರೀತಿ ಅನುಭವಿಸಬೇಕೋ ಆ ರೀತಿ ಸಮೃದ್ಧಿಯಾಗಿ ಯಮುನೆ ಅನುಭವಿಸಿದ್ದಾಳೆ. ಆದ್ದರಿಂದ ಅವಳ ನೀರನ್ನ ಪರಿಶುದ್ಧವಾದ ನೀರು ಅಂತ ಹೇಳ್ತಾರೆ. ತೂಯ ಪೆರು ನೀರು ಯಮುನೈ ತುಳೈವನೈ ಆಯರ್ ಕುಲತ್ತಿನಲ್ಲಿ ತೋನು ಮಣಿವಿಳಕೈ. ಗೋಪಾಲಕರ ವಂಶದಲ್ಲಿ ಹುಟ್ಟಿ ಆ ಗೋಪಾಲ ವಂಶವನ್ನೇ ಪ್ರಜ್ವಲಿಸಿದಂತಹ ದೀಪ ಶ್ರೀಕೃಷ್ಣ. ತಾಯೈ ಕೂಡಲು ವಿಳಕ್ಕಂ செய்த ದಾಮೋದರನೈ. ಇಲ್ಲಿ ತಾಯಿಯ ಗರ್ಭವನ್ನ ಪ್ರಜ್ವಲಿಸುವಂತೆ ಮಾಡಿದಂತಹ, ಪ್ರಕಾಶಿಸುವಂತೆ ಮಾಡಿದಂತಹ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇವಕಿಯ ಒಡಲನ್ನ ಮಾತ್ರವಲ್ಲ, ರಾಮನ ಅವತಾರದಲ್ಲಿ ಕೌಸಲ್ಯ ಒಡಲನ್ನು, ಮೊನ್ನೆ ಹೇಳಿದಂತೆ ವಾಮನನ ಅವತಾರದಲ್ಲಿ ಅದಿತಿಯ ಒಡಲನ್ನು ಕೂಡ, ಅವರ ಗರ್ಭವನ್ನು ಕೂಡ ಪ್ರಕಾಶಮಾನವಾಗಿ ಭಗವಂತ ಶ್ರೀಮನ್ನಾರಾಯಣ ಮಾಡ್ದ. ತಾಯೈ ಕೂಡಲು ವಿಳಕಂ செய்த
ದಾಮೋದರ ಅಂತ ಹೇಳಿದ್ರು. ಮಾಯನೆಯಲ್ಲಿ ಎಲ್ಲ ರೀತಿಯ ಅವತಾರಗಳನ್ನು ಅವಳು ಸೇರಿಸಿದ್ಲು. ಇನ್ನು ಬೇಕಾದಷ್ಟು ಪಾಶುರಗಳಿರೋದ್ರಿಂದ ಎರಡೇ ರೀತಿಯಾದ ಅವನು ಏನು ತೋರಿಸಿದ್ರೂ ನಮಗೆ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಾದಂತಹ ಒಂದೇ ಅವತಾರದಲ್ಲಿ ಒಂದೇ ಇದರಲ್ಲಿ ಇಬ್ಬರು ರಾಕ್ಷಸನ್ನ ಸಾಯಿಸಿದ್ದನ್ನು ಹೇಳಿದೆ. ಇಲ್ಲಿ ದಾಮೋದರ ಅಂತ ಹೇಳ್ತಾರೆ. ದಾಮೋದರ ಅಂದರೆ ಏನು? ಕೃಷ್ಣನಿಗೆ ದಾಮೋದರ ಅದೊಂದು ಹೆಸರು. ಅವನ ಸಹಸ್ರನಾಮಗಳಲ್ಲಿ ದಾಮೋದರ ಅಂತದ್ದು ಹೆಸರು. ಅವನಿಗೆ ಯಾವ ಹೆಸರುಗಳು ಬಂತು ಅದೆಲ್ಲ ಅವನು ತೋರಿಸಿರುವ ಲೀಲೆಯಿಂದಲೇ ಕೊಟ್ಟಿರುವಂತಹ ಹೆಸರುಗಳು. ಅದಕ್ಕೆ ಅದೆಲ್ಲವನ್ನ ಭಗವನ್ನಾಮ ಅಂತ ಹೇಳುವುದು. ಧಾಮ ಅಂದರೆ ಮೊಸರನ್ನ ಕಡಿಯುವಂಥ ಹಗ್ಗ. ಉದರ ಅರ್ಥ ಹೊಟ್ಟೆ. ಇಲ್ಲಿ ದಾಮೋದರ ಅನ್ನೋದಲ್ಲಿ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿಸಿಕೊಂಡವನು ಕೃಷ್ಣ. ಅದಕ್ಕೆ ಅವನ ದಾಮೋದರ. ಅದರಲ್ಲೇನು ವಿಶೇಷ ಇದೆ ಅಂದರೆ ಅದರಲ್ಲೇ ಅವನ ಸೌಶೀಲ್ಯ ಗುಣ ಹೇಳ್ತಾ ಇರೋದಿಲ್ಲಿ. ಸೌಲಭ್ಯ ಸೌಶೀಲ್ಯ ಅಂತ ಹೇಳ್ತಾರೆ. ಯಾಕೆ ಎಷ್ಟು ಸುಲಭವಾಗಿ ಅವನು ಯಶೋಧೆಗಳಿಗೆ ಸಿಕ್ಕಾಕೊಂಡ ಅದರ ವರ್ಣನೆಯನ್ನು ಅಲ್ಲಿ ತೋರಿಸಿದ್ದಾರೆ. ಅವನಿಗೆ ಬೆಣ್ಣೆ ತುಂಬ ಇಷ್ಟ. ಅದನ್ನ ಅವನ ಮನೆಯಲ್ಲಿ ಯಶೋಧೆ ಕೊಡ್ತಾ ಇದ್ದು ಅಲ್ಲೂ ತಿಂತಾ ಇದ್ದ. ಅಲ್ಲಿ ಸಾಲದು ಅಂತ ಹೇಳ್ಬಿಟ್ಟು ಎಲ್ಲ ಗೋಪಿಕಾಸಿರ ಮನೆಯಲ್ಲಿ ಹೋಗಿ ಕದ್ದು ತಿಂತಾ ಇದ್ದ. ಕಳ್ಳ ಅನ್ನೋ ಪಟ್ಟ ಅವನಿಗೆ ಚಿಕ್ಕ ವಯಸ್ಸಿಂದಲೇ ಬಂತು. ಬೆಣ್ಣೆಯನ್ನು ಅವನು ಕದೀತಾ ಇದ್ದ. ಏನಕ್ಕೆ ಅವನು ಬೆಣ್ಣೆ ಕದೀತಿದ್ದ ಅನ್ನೋದಕ್ಕೆ ಎರಡು ರೀತಿಯಾದ ಒಂದು ಅರ್ಥವಿದೆ. ಅವನು ಯಾವ ಮನೆಯಲ್ಲಿ ಬೆಣ್ಣೆಯನ್ನು ಕದ್ದು ತಿಂತಾ ಇದ್ದೋ ಅಲ್ಲಿಯ ಹಸು ಸಮೃದ್ಧಿಯಾಗಿ ಹಾಲು ಕೊಡ್ತಿತ್ತಂತೆ. ಆ ಸಮೃದ್ಧಿಯನ್ನ ತೋರ್ಸಕ್ಕೋಸ್ಕರ ಅವನು ಕದ್ದು ತಿಂತಾ ಇದ್ದ. ಅವ್ರು ಕೊಡ್ತಿರ್ಲಿಲ್ಲ, ಕದ್ದು ತಿಂತಿದ್ದ. ಸಾಧಾರಣ ಅವನಿಗೆ ನಾವು ನೋಡಬೇಕು ಅಂದರೆ ಮಕ್ಳೇನು ಮಾಡ್ತಾರೆ, ನಾವೇನಾದ್ರು ಚಾಚಟ ಏನಾರು ಹೊಸಿಟ್ಟಿದ್ರೆ 4-5 ಬಾರಿ ಕೇಳ್ತಾರೆ, ಕೊಡಲ್ಲ. ನಂತರ ಅದನ್ನು ಬಂದು ಕದ್ದು ತಿಂತಾರೆ. ಹಾಗೆ ಅವನು ಕದ್ದು ತಿಂದ. ಇನ್ನೊಂದು ಒಳಾರ್ಥ ಏನು ಅಂತಂದರೆ, ಮೊನ್ನೆ ಕೂಡ ಹೇಳಿದ್ದೆ ನಾನು, ಓಂ ನಮೋ ನಾರಾಯಣ ಈ ಗುರುಮಂತ್ರವನ್ನು ಹೇಳಬೇಕಾದ್ರೆ ಈ ಆತ್ಮವಸ್ತು ಅವನು ಕೇಳಿದಾಗ ನಾವು ಅದನ್ನು ಅವನಿಗೆ ಕೊಡಬೇಕು. ಯಾಕಂದ್ರೆ ಅದು ಅವನು. ಅದನ್ನು ಕೊಡದೇ ಇದ್ದಾಗ ಏನು ಮಾಡ್ತಾನೆ, ಅದನ್ನು ಕಿತ್ಕೊಂಡು ಹೋಗ್ತಾನೆ ನಮಗೆ. ಯಾಕಂದ್ರೆ ಅದು ಅವನು. ಬೆಣ್ಣೆ ಕದಿಯುವಂತಹ ಪ್ರಸಂಗವನ್ನ ಇದರಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಅವನು ಕೇಳ್ತಾನೆ, ನಾವು ಅವನಿಗೆ ಶರಣಾಗತಿ ಆಗಬೇಕು. ಅವನು ಕೇಳಿದಂತೆ ನನಗೆ ಬೆಣ್ಣೆ ಕೊಡಿತ ಕೇಳ್ದ. ಇನ್ನೊಂದು ಬೆಣ್ಣೆ ಕದ್ಬಿಡ್ತಾನೆ, ಬೆಣ್ಣೆ ತಿಂದ್ಬಿಡ್ತಾನೆ ಕೃಷ್ಣ ಅಂತ ಅದನ್ನ ಮೇಲೆ ಎತ್ತಿಟ್ರು. ಅವನು ಅದನ್ನ ಕದ್ಕೊಂಡ್ಬರ್ತಾನೆ. ಹಾಗೆ ಅವನು ನಮ್ಮನ್ನ ಕೇಳ್ತಾನೆ, ಈ ಆತ್ಮವಸ್ತು ಅವನಿಗೆ ನಾವು ಶರಣಾಗತಿ ಆಗಬೇಕು. ಆಗದೆ ಇದ್ದಾಗ ಕದ್ದು ತೋಡೋದು ಅವನ ಕೆಲಸ. ಹೀಗೆ ಬೆಣ್ಣೆಯನ್ನ ಕದ್ದು ತಿಂತಾನೆ. ಎಲ್ಲರೂ ಬಂದು ಯಶೋಧೆಗೆ ದೂರನ್ನ ಕೊಡ್ತಾರೆ. ನೋಡು, ನಿನ್ನ ಮಗ ನಮ್ಮ ಮನೆಯಲ್ಲಿರೋ ಬೆಣ್ಣೆ ಎಲ್ಲ ಕದ್ದು ತಿಂತಾ ಇದ್ದಾನೆ, ನಮ್ಮ ಮಕ್ಕಳನ್ನೂ ಇದರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾನೆ, ಅವ್ರಿಗೂ ಕೆಟ್ಟ ಬುದ್ಧಿ ಎಲ್ಲ ಕಲಿಸ್ತಾ ಇದ್ದಾನೆ ಅಂತ ಹೇಳಿ ಒಂದಿಷ್ಟು ಉದ್ದ ದೂರನ್ನೆಲ್ಲರೂ ತಂದುಕೊಡ್ತಾರೆ. ಎಲ್ಲರಿಗೂ ಕೃಷ್ಣ ಅಂತ ತುಂಬಾ ಪ್ರೀತಿ. ಯಶೋಧ ಬೈತಾ ಇರ್ತಾರೆ, ಕೃಷ್ಣನನ್ನ ನನಗೆ ಎತ್ಕೊಳ್ಳೋದು ಬಿಡೋದಿಲ್ಲ, ನಾನು ಸದಾ ಕಾಲ ನಿಮಗೂ ಸೊಂಟದಲ್ಲೇ ಇರ್ತಾನೆ ಅವನು. ಅಷ್ಟೆಲ್ಲ ಪ್ರೀತಿ ಅವರಿಗೆ. ಅವನು ನೋಡದೆ ಇದ್ರೆ ದಿನಗಳೇ ಮುಂದಕ್ಕೆ ಹೋಗ್ತಿರೋದಿಲ್ಲ. ಅಷ್ಟಿದ್ರೂ ಅವನು ಕದ್ದ ಅಂತ ದೂರನ್ನ ತಗೊಂಬಂದ. ಅದನ್ನು ಮಾಡಿರೋದು ಕೃಷ್ಣ. ಅದರಲ್ಲಿಲ್ಲ. ಸರಿ, ಸಾಮಾನ್ಯವಾಗಿ ನಮಗೆಲ್ಲರೂ ಆಗಿ ಕೋಪ ಬರುತ್ತೆ. ನಮ್ಮ ಮಕ್ಕಳ ಮೇಲೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಟ್ಬಿಟ್ಟು ಮಕ್ಕಳು ನಂತರ ಮತ್ತೆ ಆ ಕೆಲಸವನ್ನು ಮಾಡೋಲ್ಲ, ಸರಿ ಆಗ್ತಾರೆ. ಯಶೋಧೆಗೆ ಕೋಪ ಬಂತು. ನೋಡಿ, ಇಷ್ಟೊಂದೆಲ್ಲ ಎಲ್ಲರ ಹತ್ರ ನನ್ನನ್ನು ಬಯಸ್ತಾ ಇದೆಯಾ, ನಿನಗೆ ನಾನು ಶಿಕ್ಷೆ ಕೊಡ್ತೇನೆ ಅಂತ ಬಂದ. ಯಾವ ಶಿಕ್ಷೆ? ಇಲ್ಲಿಂದ ಹೋಗಿ ಅವ್ರ ಮನೆಗೆ ಹೋಗಿ ಬೆಣ್ಣೆನ ಕದೀತೀಯ ಅಲ್ವಾ, ನೀನು ಜಾಗ ಬಿಟ್ಟೆ ಅಲ್ಲಾಡಬಾರ್ದು, ಆ ರೀತಿ ನಿನ್ನನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಹೊರಕಲ್ಲಿಗೆ ಅವಳನ್ನ ಕಟ್ಟಕ್ಕೆ ನೋಡ್ತಾನೆ. ತಂದು ಹೊರಕಲ್ಲಿನ ಮುಂದೆ, ಹೊರಕಲ್ಲು ಮುಂದೆ ಉರುಳು ಅಂತ ಒಂದು ಕಲ್ಲದು,
ಬಂದು ಕೃಷ್ಣನನ್ನ ನಿಲ್ಲಿಸ್ತಾನೆ. ಕೃಷ್ಣ ಹೇಳ್ತಾನೆ, ಅಮ್ಮ ನಾನು ನಿಜವಾಗ್ಲೂ ಬೆಣ್ಣೆ ಕದ್ದಿಲ್ಲ. ಇವರೆಲ್ಲ ಕದ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದಾರೆ. ಪುರಂದರದಾಸರ ಅದನ್ನೇ ಒಂದು ದಾಸಪದ ಇದೆ, ಬೆಣ್ಣೆ ಕದ್ದಿಲ್ಲ ಅಮ್ಮ ಕೃಷ್ಣ, ಬೆಣ್ಣೆ ಕದ್ದಿಲ್ಲ. ನಾ ಕದ್ದಿಲ್ಲ. ಯಶೋದೆ ನಂಬಲ್ಲ, ಇಷ್ಟೊಂದು ಜನ ಎಲ್ಲ ಇದೆ ನೋಡೋ, ಕದ್ದು ತಿಂತಿದ್ದಾನೆ, ಬಾಯಲ್ಲಿ ಬೆಣ್ಣೆ ಇದೆ, ಮೆತ್ಕೊಂಡಿದೆ ಬಾಯಿಗೆ, ಅದಕ್ಕೆ ತಂದು ನಿಲ್ಸಿದೀವಿ ಅಂತ ನಿಲ್ಲಿಸ್ತಾರೆ. ಅವ್ರು ಹೇಳ್ತಾರೆ, ಅವರೆಲ್ಲ ಕದ್ಬಿಟ್ಟು ನನ್ನ ಬಾಯಿಗೆ ಮೆತ್ತಿದ್ರು, ನಾನು ತಿಂದಿಲ್ಲ, ನಾ ಕದ್ದಿಲ್ಲ. ಆದರೂ ಯಶೋದೆ ಅವಳಿಗೂ ಸಮಾಧಾನ ಆಗಬೇಕು, ಅವಳ ಸ್ನೇಹಿತರಿಗೂ ಸಮಾಧಾನ ಆಗಬೇಕು, ಶಿಕ್ಷೆ ಕೊಡೋದಕ್ಕೆ ಬಂದು ಕಟ್ಟೋದಕ್ಕೆ ನಿಲ್ಲಿಸಿದ್ಲು. ಎಲ್ಲ ಕಡೆ ಹುಡುಕಿದ್ದು ಹಗ್ಗ ಸಿಗಲೇ ಇಲ್ಲ. ಮೊಸರು ಕಡಿಯೋಕ್ಕೆ ಅಂತ ಹೇಳಿ ಕಡಗೋಲಿಗೂ ಕಂಬಕ್ಕೂ ಮಧ್ಯ ಕಟ್ಟಿರುವಂಥ ಹಗ್ಗನೇ ಎಳ್ಕೊಂಡ್ಬರ್ತಾರೆ. ಯಾವ ರೀತಿ ಆಗಿತ್ತಂತೆ ಹಗ್ಗ? ಎಷ್ಟೋ ವರ್ಷಗಳಿಂದ ಬೆಣ್ಣೆ ಮೊಸರನ್ನ ಕಳೆದಂಥ ಹಗ್ಗ ಹಾಲು ಮೊಸರಿನ ವಾಸನೆಯೊಂದಿಗೆ ಇತ್ತಂತೆ. ಅದು ಆ ಹಗ್ಗವನ್ನು ತರ್ತಾಳು. ಸಾಮಾನ್ಯ ನಮಗೆ ಗೊತ್ತು, ಒಂದೇ ಕ್ಷಣ ಒಂದು ಅರ್ಧ ಗಂಟೆ ಹಾಲು ಸೇರಿ ಬಿದ್ದರೆ ಯಾವ ರೀತಿ ಇರುತ್ತೆ. ಆ ಹಗ್ಗವನ್ನ ಕೃಷ್ಣನನ್ನ ಕಟ್ಟೋದಕ್ಕೆ ತರ್ತಾಳೆ. ನೋಡ್ದ ಕೃಷ್ಣ, ಆಯ್ತು ನಮ್ಮ ಅಮ್ಮನಿಗೆ ಸಮಾಧಾನ ಸಿಗ್ಬೇಕಲ್ಲ, ಕಟ್ಲಿ. ದೊಡ್ಡ ಹಗ್ಗ ತಂದಿರೋದು ಬಂದು ನೋಡಿದ್ಲು, ಕಟ್ಟಕ್ಕೆ ಹೋದ್ಲು. ಕೃಷ್ಣನ ಮಾಯ ಚಿಕ್ಕದಾಯ್ತು. ಓ, ಇದು ಚಿಕ್ಕದು ಕಡ್ಗೋಲು ಕಟ್ಟಿರುವಂತ ಹಗ್ಗ, ಇದು ಬೇಡ, ಇನ್ನೊಂದು ದೊಡ್ಡದು ತಗೊಂಡ್ಬಂದು ಅದ್ರಲ್ಲಿ ಕಟ್ಟಿದ್ಲು. ಅದು ಸಾಕಾಗ್ತಿಲ್ಲ. ಕಡೆ ಅವಳಿಗೆ ಬೇಜಾರಾಗುತ್ತೆ, ಏನಪ್ಪ ಕೃಷ್ಣ ನೀನು ಮಾಡ್ತಿರೋದು, ಈ ಥರ ಮಾಡ್ತಿದ್ಯಲ್ಲ, ಈಗ ಶಿಕ್ಷೆ ಕೊಡ್ಬೇಕಲ್ಲ. ಸಾಮಾನ್ಯವಾಗಿ ಹಾಗೆ ಮಕ್ಕಳನ್ನ ನಾವು ಮನೆಯಲ್ಲಿ ಶುರು ಮಾಡಿದಾಗ ಒಂದೇ ಕೊಡಲ್ಲ, ಜಾಸ್ತಿ 4-5 ಏಟು ಕೊಡ್ತೀವಿ. ಮಕ್ಕಳಿಗೆ ಏಟಾಗುತ್ತೋ ಬಿಡುತ್ತೋ, ನಮ್ಗೆ ಸಮಾಧಾನ ಇಲ್ಲ. ಆ ರೀತಿಯಾಗಿ ಮಾಡಬೇಕಾದ್ರೆ ಕೃಷ್ಣಗೆ ತಾಯಿ ಮೇಲೆ ಅಯ್ಯೋ ಅನ್ಸುತ್ತೆ. ಇನ್ನು ಇವಳನ್ನ ಆಟ ಆಡ್ಸೋದು ಬೇಡ ಅಂತ ಹೇಳಿ ಅವಳು ಕಟ್ಟಿದ ಹಗ್ಗ ಅವನ ಶರೀರಕ್ಕೆ ಸರಿಯೊಂದು ಹಾಗೆ ಅವನು ಮಾಡ್ಕೊಳ್ತಾನೆ. ಆ ಹಗ್ಗದಲ್ಲಿ ಕೃಷ್ಣನನ್ನ ಬಂಧಿತನ ಮಾಡ್ತಾಳೆ ಯಶೋದೆ. ಎಷ್ಟು ಸುಲಭ ರೀತಿಯಾಗಿ ಅಂತ ತಪ್ಪಿಸ್ಕೋಬಹುದು. ಆದರೆ ತಾಯಿ ಆಸೆಗೋಸ್ಕರ ಬಂಧಿತನಾದ ಅವನು ಇದೇ ರೀತಿ ಮುಂದೆ ಕೂಡ ಗೋಪಿಕಾ ಸ್ತ್ರೀಯರ ಪ್ರೇಮ ಪಾಶದಲ್ಲೂ ಬಂಧಿತನಾಗ್ತಾನೆ. ಅಂದ್ರೆ ಅಷ್ಟೊಂದು ಸೌಶೀಲ್ಯ ಗುಣ ಅವನಿಗೆ, ಸುಲಭದಲ್ಲಿ ನಮ್ಮ ಕೈಗೆ ಸಿಗುವಂತಹ ಗುಣ. ಸೌಲಭ್ಯ ಅಂದರೆ ನಮಗೆ ಸುಲಭವಾಗಿ ಸಿಗುವಂಥದ್ದು ಸೌಲಭ್ಯ ಅಂತ ಹೇಳ್ತಾರೆ. ಅದಕ್ಕೆ ಈ ಪಾಶುರದಲ್ಲಿ ಪರತ್ವ ಅಂತಹ ಮಹಾನ್ ಶ್ರೀ ವಿಷ್ಣುವಿಗೆ ಆದರೂ ಕೂಡ ಸಾಧಾರಣ ಮಗುವಿನ ವೇಷ ರೂಪದಲ್ಲಿ ಬಂದು ಇಲ್ಲಿ ಅವನ ಲೀಲಾ ವಿನೋದಗಳನ್ನು ತೋರಿಸಿ ಎಲ್ಲರೊಂದಿಗೆ ಇದ್ದ ಕೃಷ್ಣ. ನಂತರ ತಾಯಿಗೆ ತೋರಿಸಿದ್ದಂತಹ ಸೌಲಭ್ಯ, ಸುಶೀಲ ಗುಣಗಳು, ಗೋಪಿಕಾ ಸ್ತ್ರೀಯರಿಗೆಲ್ಲ ತೋರಿಸಿದಂತಹ ಸುಶೀಲ ಗುಣಗಳನ್ನೆಲ್ಲ ಈ ಪಾಶುರದಲ್ಲಿ ಓದೆ ಹೇಳಿದ್ದಾಳೆ. ಕಟ್ಟಾಕದ್ದು, ಅವನು ಕಟ್ಟಾಕೊಂಡ. ಇಷ್ಟೇ ಎಲ್ರಿಗೂ ಗೊತ್ತಾಗಿದ್ದು. ನೀನು ಇಲ್ಲಿಂದ ನೀನು ಮುಂದಕ್ಕೆ ಹೋಗಂಗಿಲ್ಲ, ಅಲಗಾಡಂಗಿಲ್ಲ ಅಂತ ಯಶೋದೆ ಕಟ್ಟದ್ದು. ಮನೆ ಒಳಗಡೆ ಏನೋ ಕೆಲಸ ಇತ್ತು ಅಂತ ಹೋದ್ಲು. ಗೋಪಿಕಾ ಸ್ತ್ರೀಯರಿಗೂ ಸಮಾಧಾನ ಆಯಿತು, ಕೃಷ್ಣಗೆ ಶಿಕ್ಷೆ ಸಿಕ್ತು, ಅವರವರವರ ಮನೆಗೆ ಹೋದ್ರು. ಆದರೆ ಅಲ್ಲಿ ಇನ್ನೊಂದು ಕೆಲಸ ಬಾಕಿ ಇತ್ತು ಕೃಷ್ಣನಿಗೆ, ಅದಕ್ಕೋಸ್ಕರ ಕಟ್ಟಿಸ್ಕೊಂಡ. ಅವನಿಗೇನು ಮಹಾಭಾರ, ಇಡೀ ಪ್ರಪಂಚವನ್ನೇ ಹೊತ್ತಿರುವಂಥದ್ದು. ಉಲಹಮುಂಡ ಪೆರುವಾಯ ಉಲಪಿಲ್ ಕೀರ್ತಿ ಅಮ್ಮಾನಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಒಂದೇ ಒಂದು ತುತ್ತನ್ನಾಗಿ ಮಾಡಿ ಮುಗಿದವನು. ಅಂಥದ್ರಲ್ಲಿ ಒಂದು ಹೊರತಲ್ಲಿ ಯಾವ ರೀತಿಯಾದ ಭಾರ ಇರುತ್ತೋ ಅದನ್ನು ಉಳಿಸ್ಕೊಂಡು ಹೋದ. ಅಲ್ಲಿ 2 ಮರಗಳಿದ್ವು, ಕಮಲಾರ್ಜುನ ಮರಗಳು. ಆ ಮರದ ಸಂದಿನಲ್ಲಿ ಹೋದ. ಆ ವರಳಿನ ಭಾರಕ್ಕೆ, ಅವನು ಕೊಟ್ಟಂತಹ ಬಲಕ್ಕೆ ಆ 2 ಮರಗಳು ಚಿಠಾರದ ಶಬ್ದ ಮಾಡಿ ಹಾಗೆ ಉರುಳಲಿಲ್ಲ, ಬಲವಾದ ಶಬ್ದದೊಂದಿಗೆ ನೆಲಕ್ಕೆ ಉರುಳಿತು. ಅದು ಯಾಕೆ ಸುಮ್ಮನೆ ಇರುವುದಿತ್ತು, ಮರಗಳು ಯಾಕೆ ಬೀಳಿಸ್ತಾವೆ ಅಂದರೆ ಅಲ್ಲಿ
ಪಾಶುರ ಶುರುದಲ್ಲೇ ಕರೆದ್ಬಿಟ್ರು, ಪ್ರಾರಂಭದಲ್ಲೇ ಕರೆದ್ರು. ಬರೀ ಪಾಶುರ ಪ್ರಾರಂಭ ಅಲ್ಲ, ವ್ರತದ ಪ್ರಾರಂಭವೇ ಇದು. ಇಲ್ಲಿಂದ ಅವರ ಗುಣಗಾನ ಮಾಡ್ಕೊಂಡು ಹೋಗಬೇಕು. ಶುರುವಿನ ಆರಂಭದಲ್ಲೇ ಮಾಯನೇ ಅಂತ ಕೃಷ್ಣನನ್ನು ಕರೀತಾಳವಳು. ಅದು ಯಾರು? ನಳಕುಬೇರರು ಅಂತಂದರೆ ಕುಬೇರನ ಮಕ್ಕಳು. ಅವರಿಗೆ ತುಂಬ ಅಹಂಕಾರ ಇರುತ್ತೆ. ನಾವು ಕುಬೇರನ ಮಕ್ಕಳು, ತುಂಬ ಐಶ್ವರ್ಯವಂತವರು, ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ ಅಂತ ವಿವಸ್ತ್ರರಾಗಿ ಗಂಗಾ ನದಿಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ದಾರೆ. ನಾರದರು ಬಂದು ಹೇಳ್ತಾರೆ, ದೇವತೆಗಳೆಲ್ಲ ಓಡಾಡೋಂಥ ಜಾಗ, ನೀವಿಲ್ಲಿ ಈ ರೀತಿಯಾಗಿ ಇರಬಾರ್ದು. ಅವ್ರು ಕೇಳೋದಿಲ್ಲ, ಅಹಂಕಾರವಾಗಿ ನಾರದನಿಗೆ ಮಾತಾಡ್ತಾರೆ. ನಾರದ ಶಾಪವನ್ನು ಕೊಡ್ತಾರೆ. ಶಾಪ ಕೊಡೋದು ಯಾಕೆ ಅಂತಂದರೆ ಅಹಂಕಾರಗಳನ್ನು ಹೋಗಿಸೋದಿಲ್ಲ. ಆನಂತರ ಅವರಿಗೆ ಭಯ ಆಗುತ್ತೆ, ಶಾಪ ವಿಮೋಚನೆ ಹೇಗೆ ಅಂತ ಕೇಳಿದಾಗ, ಯಾವಾಗ ನಿಮಗೆ ಭಗವಂತನ ದರ್ಶನವಾಗುತ್ತೋ ಅವತ್ತು ನಿಮಗೆ ಪಾಪ ವಿಮೋಚನೆ. ನೀವು ಯಮಣಾರ್ಜುನ ವೃಕ್ಷವಾಗಿ ನೀರು ಬೆತ್ತಲೆಯಾಗಿ ಆಡ್ತಿದ್ರಲ್ಲ, ಹಾಗಾಗಿ ಅದೇ ರೀತಿಯಲ್ಲಿ ನೀವು ಮರಗಳಾಗಿ ಹುಟ್ಟಬೇಕು ಅಂತೇಳಿ ಶಾಪವನ್ನು ಕೊಟ್ಟಿರ್ತಾನೆ. ಇಲ್ಲಿ ಬಂದು ಅವರು ಯಮಣಾರ್ಜುನ ಮರವಾಗಿರ್ತಾರೆ. ಭಗವಂತನ ಸ್ಪರ್ಶ, ಅವನ ದರ್ಶನ ಆಗಿದ್ದ ತಕ್ಷಣವೇ ಅವರಿಗೆ ಶಾಪ ವಿಮೋಚನೆ. ಈ ರೀತಿಯಾಗಿ ದಾಮೋದರ ಅನ್ನ ಹೆಸರನ್ನು ಪಡೆದ ಕೃಷ್ಣ ತೂಯೋಮಾಯಿ ಬಂದು ನಾವು ತೂಮಲರ ತೊಳೆದು ಶುದ್ಧವಾಗಿ ಬಂದು ಹೂವುಗಳನ್ನೆಲ್ಲ ನಿನ್ನ ಅರ್ಚನೆಗೋಸ್ಕರ ನಾವು ತಂದಿದ್ದೇವೆ, ಪರಿಶುದ್ಧರಾಗಿದ್ದೇವೆ. ಇಂತಹ ಅಂತರ್ಶುದ್ಧಿಯಾಗೂ ನಾವು ಬಂದಿದ್ದೀವಿ. ಇಂತಹ ನಮ್ಮನ್ನು ಪಾಯಿನಾಲ್ ಪಾಡಿ ಮನತ್ತಿನ ಶಿಂದಿಕ ಓಯ ಪಿಳೆಯು ಊದರವಾನಿ ನನವು ತೀರಿದು ತುಷಾಂಶ. ಈ ರೀತಿ ಪರಿಶುದ್ಧರಾಗಿ ಬಂದು ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ನಾಮಸ್ಮರಣೆಯಿಂದ ಯಾವ ರೀತಿ ಪರಿಶುದ್ಧವಾಗ್ತೀವಿ ನಾವು ಅಂದರೆ, ಎಲ್ಲ ರೀತಿಯ ಪಾಪಗಳು ನಿನ್ನ ನಾಮಸ್ಮರಣೆ ಒಂದರಿಂದಲೇ ನಾಶವಾಗುತ್ತೆ. ತೀರಿದ ತುಷಾಂಶ, ಬೆಂಕಿಯ ಮುಂದೆ ಇಟ್ಟಂತಹ ಹತ್ತಿಯಂತೆ ಚೂರೂ ಕೂಡ ಪಾಪದ ಅವಶೇಷ ಕೂಡ ಇರೋದಿಲ್ಲ. ಆ ರೀತಿಯಾಗಿ ನಾವು ಪಾಪಗಳಿಂದ ಮುಕ್ತಿ ಹೊಂದ್ತೀವಿ ಅಂತ ಹೇಳಿ ಶಪ್ ಅಂತ ಕಳೆಯ ಒಂದು ಮಾತನ್ನು ತಳೆಕೊಂಡು, ಅದರ ಅರ್ಥ ಏನು ಅಂತಂದರೆ, ಇಷ್ಟು ರೀತಿಯ ಭಗವನ್ ನಾಮ ಕೀರ್ತನೆಯನ್ನು ಹೇಗೆ ಮಾಡಬೇಕು, ಅವನನ್ನು ಹೇಗೆ ಅನುಭವಿಸಬೇಕು, ಅವನ ನಾಮಸ್ಮರಣೆಯಿಂದ ಹೇಗೆ ಪಾಪಗಳು ಹೋಗುತ್ತೆ. ಶನಿಯೋಗದಲ್ಲಿ ಪೆರಿಯಾಳ್ವಾರ್ ಕೂಡ ಹೇಳ್ತಾರೆ, ಯಮ್ಮನಾಯನ್ ಕುಲದೈವಮೇ ಎನ್ನುಡೆಯ ನಾಯಕನೇ ನಾಟ್ಟಿನುಳ್ಳ ಪಾವವೆಲ್ಲ ಸುಮ್ಮನ್ನಾದೆ ಕೈಬಿಟ್ಟೋಡಿ ತೂರು ಹಳ್ಪಾಯ್ದನವೇ. ಯಮ್ಮನಾಯನ ಕುಲದೈವಮೇ, ನನ್ನ ಕುಲದೈವನಾದ ನೀನೆ, ನಿನ್ನ ನಾಮಸ್ಮರಣೆ ಹೇಗಿರುತ್ತೆ ಅಂದರೆ, ನಮ್ಮಲ್ಲಿ ಬಂದು ನಾಟಿಕೊಂಡಂತಹ ಪಾಪಗಳೆಲ್ಲ ಇಲ್ಲಿ ಹೇಗೆ ಬೆಂಕಿಯ ಮುಂದೆ ಇಟ್ಟಂತಹ ಹತ್ತಿ ಉದಾಹರಣೆಯನ್ನು ಕೊಟ್ಟಿದ್ದಾರೋ ಅಲ್ಲಿ ಹೇಳ್ತಾರೆ, ಸುಮ್ಮೆನ್ನಾದೆ ಕೈಬಿಟ್ಟೋಡಿ, ಶಬ್ದನೇ ಮಾಡಲ್ಲ, ಗೊತ್ತಾಗದೆ ಅದು ಹೋಗ್ತಾ ಇರುತ್ತೆ. ಆ ರೀತಿಯಾಗಿ ನಮ್ಮನ್ನು ಬಿಟ್ಟು ಹೋಗುತ್ತೆ ನಮ್ಮ ಪಾಪಗಳು. ತೂರು ಹಳ್ಪಾಯಿದ್ದನವೇ, ಈ ಮರದಲ್ಲಿ ಒಣಗಿ ಬಿದ್ದಂತಹ ಎಲೆ ಗಾಳಿ ಬಂದಾಗ ಹೇಗೆ ಹಾರಿ ಹೋಗುತ್ತೆ, ಆ ರೀತಿ ನಮ್ಮನ್ನು ಬಿಟ್ಟು ಹೊರಟೋಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಷ್ಟೆಲ್ಲ ನಾನು ಹೇಳಿದ್ದೀನಲ್ಲ, ಅದು ನಿನಗೆ ಗೊತ್ತಾಯ್ತಾ? ಅವಳು ಬೋಧೆ ಅವರ ಸ್ನೇಹಿತನನ್ನ ಕೇಳ್ತಾ ಇದ್ದಾಳೆ, ಶೆಫ್ ಹೇಳ್ತಾ ಇದ್ದ ಅಂದರೆ, ಮತ್ತೆ ಅದನ್ನು ಹೇಳು, ನಾನು ಏನು ಹೇಳಿದೆ ನಿನಗೆ ಹೇಳು. ಇಷ್ಟು ದಿನ ಅವಳು ಮಾತ್ರ ಹೇಳುದು, 4 ದಿನ ಹೆಂಗೆ ಮಾಡಬೇಕು ಏನು ಅಂತ ಕೇಳಿದ್ರು, ಅರ್ಥವಾಯ್ತಾ ಅಂತ ಕೇಳಿಲ್ಲ. ಇವತ್ತು ಕೇಳ್ತಾ ಇದ್ದಾಳೆ. ಯಾಕೆಂದರೆ ಇವತ್ತಿನದಿಂದ ನೀರಾಟ, ಭಗವನ್ ನಾಮಸ್ಮರಣೆ ಪ್ರಾರಂಭ, ಮತ್ತೆ ಮನನವನ್ನು ಮಾಡಿಕೊಳ್ಳೋಕೆ ಇಲ್ಲಿ ಕೇಳ್ತಾ ಇದ್ದಾಳೆ. ಅವಳು ಕೇಳ್ತಾಳೆ, ನಾನೇನು ಹೇಳಿದೆ ನಿನಗೆ ಗೊತ್ತಾಯ್ತಾ ಸಖಿ? ಇನ್ನೊಂದು ಬಾರಿ ನೀನು ಹೇಳಿ ನೋಡೋಣ. ಇಷ್ಟೊತ್ತು ನಾನೇನೇನು ಹೇಳಿದೆ, ಅವನು ಹೇಗಿದ್ದಾನೆ, ಅವನ ಪರತ್ವ ಏನು, ಅವನ ಸೌಲಭ್ಯ ಗುಣಗಳೇನು, ಅದೆಲ್ಲ ನಾನು ನಿನಗೆ ಹೇಳಿದ್ದಲ್ಲ. ಮತ್ತೆ ಇನ್ನೊಂದು ಬಾರಿ ನೀನು ನನಗೆ ಹೇಳು. ಕೃಷ್ಣನು ಕೂಡ ಅರ್ಜುನನನ್ನು ಕೇಳ್ತಾನಂತ, ನಾನು ಹೇಳಿದ್ದಲ್ಲ ಗೊತ್ತಾಯ್ತಾ ನನಗೆ. ಅರ್ಜುನನಿಗೆ ಆ ಚಕ್ಷುಗಳು ಹೋಗಿದ್ದಂತೆ ಎಲ್ಲರೂ ಮರ್ತ್ಬಿಟ್ಟು ಮತ್ತೆ ಅವನಿಗೆ ಅದೇ ದುರಹಂಕಾರ ಆರಂಭವಾಗುತ್ತೆ. ತನ್ನ
ನನ್ನ ಮಗನಿಂದನೇ ಸೋತಾಗಲೇ ಮತ್ತೆ ಕೃಷ್ಣನ ನೆನಪಾಗೋದು. ಆ ರೀತಿ ಆಗೋದು ಬೇಡ, ನಾನೇನು ಹೇಳಿದೆ ಮತ್ತೆ ಹೇಳು ಅಂತ ಹೇಳಿ ನಾವು ಯಾರಿಗಾದ್ರೂ ಒಂದನ್ನು ಹೇಳಿದಾಗ, ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಅಷ್ಟೇ ಏನಾದ್ರು ಹೇಳ್ಕೊಟ್ಟಾಗ ನಾನೇನು ಹೇಳಿದೆ ಇನ್ನೊಂದ್ಸರಿ ಹೇಳು, ನೀನು ಹೇಳು ಅಂತೀವಿ. ಆ ರೀತಿಯಾಗಿ ಶೆಪ್ ಏಲೋರೆಂಬ ಬಾಯಿ ಮತ್ತೆ ನೀನು ಹೇಳು ಅಂತ ಹೇಳ್ತಾ ಇದ್ದಾಳೆ. ಈ ಪಾಶುರದ ಅರ್ಥವನ್ನು ಮತ್ತೆ ನೀವುಗಳು ಹಾಗೆ ಮನನವನ್ನು ಮಾಡಿಕೊಂಡು ನಾಳೆ ಮತ್ತೆ ಸ್ಮರಿಸಿಕೊಂಡು ಅವಳ 6ನೆಯ ಪಾಶುರಕ್ಕೆ ತಯಾರಾಗಿ ನಾವೆಲ್ಲ ಬರೋಣ. ನೀವಷ್ಟೇ ಇಲ್ಲ, ನಾನು ಕೂಡ ಅದನ್ನೇ ಸ್ಮರಿಸಿಕೊಂಡು ಮತ್ತೆ ಬರ್ತೀನಿ. ಇವತ್ತಿನ ಈ ಪಾಶುರಕ್ಕೆ ಮಂಗಳಾಶಾಸನವನ್ನು ಮಾಡ್ತಾರೆ. மாயனை வண்ண வடமதுரை மறிந்தனை தூய பெருநீர முனைத்துறைவனை ஆயர் குலத்தினில் தோன்றும் மணி விளக்கை தாயை குடல் விளக்கம் செய்த தாமோதரனை தூயோமாய் வந்து நாம் தூமலர் தூவித் தொழுது பாயினால் பாடி மனத்தினால் சிந்திக்க ஓய பிழையும் கூதருவானின் அனுவும் தீயினில் தூஷாவும் செப்பேலோரெம்பாவாய். பாதங்கள் தீர்க்கும் பரவரடி காட்டும் வேதம் அனைத்துக்கும் வித்தாகும் போதை தமிழைந்துமைந்தும் அறியாத மானிடரை வையம் சமப்பது முன்பு இருவாடிப்பூரத்தில் சதுகிட்டாள் வாழியே இருப்பாவை முப்பதும் செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்புதூர் மாமனுக்கு பின்னானால் வாழியே ஒரு 140 உரைத்தார் வாழியே உயிரரங்கற்கே கல்வி ஓர்ந்ததித்தார் வாழியே மறுவாரும் திருவல்லி வளநாடி வாழியே பண்புதுவைனார் போதை மலர்பதங்கள் வாழியை. மங்களம் விஷ்ணு சித்தாய வடபத்ரசயாய ச மங்களம் பூர்வசூரிभ्यै கோதாயை நித்யமங்களம். மங்களம் கௌசலேந்திராய மானீய குணாப்தயே சக்கரவர்த்தி தனூஜாயை சார்வபௌமாய